ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತವರನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾರ್ಗಶಿರ ಮಾಸ ಧನುರ್ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಮಹಾವಿಷ್ಣುನನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು, ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಇರತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತಪ್ಪದೇ ಬಳಸಿ ಅಮೃತಬಿಂದು. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಇಲ್ಲಿ ಲಭ್ಯವಿರತಕ್ಕಂಥದ್ದು. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಅಮೃತ ಬಿಂದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ ಬುಧವಾರ, ಮಹಾವಿಷ್ಣುವಿನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ನಿನ್ನೆ ಬಹಳ ವಿಶೇಷವಾಗಿ ದತ್ತ ಜಯಂತಿ. ಆಶ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಣೆಯನ್ನು ಮಾಡಿರ್ತಕ್ಕಂಥದ್ದಿತ್ತು ದತ್ತ ಜಯಂತಿಯನ್ನು. ಬಹಳ ವಿಶೇಷವಾಗಿ ದತ್ತಾತ್ರೇಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳ ಪ್ರಾರ್ಥನೆಯನ್ನು ಮಾಡ್ತಾ, ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನ, ದತ್ತರನ್ನ ನಾವು ಪಲ್ಲಕ್ಕಿಯ ಮೇಲೆ ಕೂಡಿಸಿ ಉತ್ಸವವನ್ನು ಮಾಡಿದ್ವಿ ನಿನ್ನೆ. ಮತ್ತು ಆಶ್ರಮದಲ್ಲಿ ಬಹಳ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಹವನದ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿದ್ವಿ. ಎಲ್ಲವೂ ಕೂಡ ಬಹಳ ಅತ್ಯದ್ಭುತವಾಗಿ ನೆರವೇರಿತು. ಹಾಗಾಗಿ ದತ್ತಾತ್ರೇಯರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಬುಧವಾರ ಬಂತು ಅಂತಂದರೆ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಸಾಕಷ್ಟು ಆಲೋಚನೆಗಳಿರುತ್ತೆ, ದ್ವಂದ್ವ ಮನಸ್ಥಿತಿಗಳಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಆಲೋಚನೆಗಳಲ್ಲೇ ನಾವು ಕೂತ್ಕೊಂಡ್ಬಿಡ್ತೀವಿ. ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತಿನ ದಿವಸ ನಾನು ಇಂಥ ಕೆಲಸವನ್ನು ಮಾಡಬೇಕು. ಬೆಳಗ್ಗೆ ಎದ್ದಾಗ ನಿಮಗಿರ್ತಕ್ಕಂಥ ಒಂದು ಆಸಕ್ತಿ, ಸ್ನಾನ ಮುಗಿದು ಎಲ್ಲ ಶೌಚಾದಿಗಳೆಲ್ಲವನ್ನು ಕೂಡ ಮುಗಿಸಿ ನೀವು ಆಫೀಸ್ಗೆ ಹೊರಡಬೇಕು, ಇಲ್ಲಾಂದರೆ ನಿಮ್ಮ ದಿನನಿತ್ಯದ ಕರ್ಮಾನುಷ್ಠಾನಗಳೆಲ್ಲವನ್ನು ಮುಗಿಸಿ ನಿಮ್ಮ ಮುಂದಿನ ಕಾಯಕಕ್ಕೆ ತಾವು ಹೆಜ್ಜೆ ಹಾಕಬೇಕು ಎಂಬತಕ್ಕಂಥ ಸಮಯ ಎದುರಾದಾಗ ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಹಡಾವುಡಿ ಇರುತ್ತೆ. ಅಯ್ಯೋ ಹಾಗ, ಅಯ್ಯೋ ಹೀಗ, ಅಯ್ಯೋ ನಾನು ಅದನ್ನು ಮರ್ತುಬಿಟ್ನೆ, ಇದನ್ನು ಮರ್ತುಬಿಟ್ನೆ ಎಂಬತಕ್ಕಂಥ. ಹೆಂಗೆ ಅಂದರೆ ಸಂಪೂರ್ಣವಾಗಿ ನಮ್ಮ ಬ್ರೈನೇ ಒಂಥರ ರಸ್ಟ್ ಹಿಡ್ದಂಗೆ ಆಗಿರುತ್ತೆ. ಇವತ್ತಿನ ದಿವಸ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಹೌದಾ ಮಾಡಿದ್ರೆ ಆಯ್ತು ಬಿಡು, ನೋಡ್ಕೊಂಡ್ರೆ ಆಯ್ತು ಬಿಡು, ಮಾಡಿದ್ರೆ ಆಯ್ತು ಬಿಡು ಎಂಬತಕ್ಕಂಥ ಒಂದು ಮನಸ್ಥಿತಿಯಲ್ಲೇ ಇರ್ತಾರೆ ಹೊರತಾಗಿ, ಇಲ್ಲ ಇವತ್ತಿನ ದಿನ ನಾನು ಮಾಡ್ತೀನಿ, ಮಾಡೇ ತಿರ್ತೀನಿ ಎಂಬತಕ್ಕಂಥ ಒಂದು ದೃಢ ಮನಸ್ಸಿನ ನಿರ್ಧಾರ ಮಾತ್ರ ಯಾರಿಗೂ ಕೂಡ ಬರೋದಿಲ್ಲ. ಈ ಒಂದು ವಾರಗಳಲ್ಲಿ ಬರ್ತಕ್ಕಂಥದ್ರಲ್ಲಿ ಬುಧವಾರ ಮಾತ್ರ ಎಲ್ಲೋ ಒಂದು ಕಡೆ ಇಂಥ ಒಂದು ಮನಸ್ಥಿತಿಯನ್ನು ಉಂಟು ಮಾಡ್ತಕ್ಕಂಥದ್ದಿರುತ್ತೆ. ಆದರೆ ಏನೇ ಇರಲಿ, ಎಂಥ ಸಮಯ ಇರಲಿ, ನಮ್ಮ ಕೆಲಸದ ಮೇಲೆ ನಮ್ಮ ಗಮನ, ನಮ್ಮ ನಿಗಾ ಯಾವತ್ತೂ ಕೂಡ ಕಡಿಮೆ ಆಗಬಾರ್ದು ಎಂಬತಕ್ಕಂಥ ವಿಚಾರ ಮಾತ್ರ ನಮ್ಮ ಪ್ರೀತಿಯ ಗುರುಗಳು ಸಾಕಷ್ಟು ಬಾರಿ ತಿಳಿಸ್ತಾನೆ ಇರ್ತಾರೆ. ಸಮಸ್ಯೆ ಸಾಕಷ್ಟು ಇರುತ್ತೆ, ಯೋಚನೆಗಳು ಸಾಕಷ್ಟು ಇರುತ್ತೆ, ಆಲೋಚನೆಗಳು ಸಾಕಷ್ಟು ಇರುತ್ತೆ. ಆಲೋಚನೆಯನ್ನು ಮಾಡ್ತಾ ಹೋದರೆ ನಾವು ಜಾಗದಲ್ಲೇ ಕೂತಿರ್ತೇವೆ ಹೊರತಾಗಿ ನಾವು ಮುಂದುವರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆಲೋಚನೆಗಳು ಎಲ್ಲಿಯವರೆಗಿರಬೇಕು, ನಿಮ್ಮ ಮುಂದಿನ ಕಾಯಕಕ್ಕೆ ಒಂದಿಷ್ಟು ಸಹಾಯ ಆಗುವಷ್ಟು ಮಾತ್ರ ಇರಬೇಕೇ ಹೊರತಾಗಿ ನಿಮ್ಮ ಮುಂದಿನ ಕಾಯಕಕ್ಕೆ ತಾವು ಮುಂದೆ ಹೋಗದೇ ಬೇಡ ಎಂಬತಕ್ಕಂಥ ರೀತಿ ನಿಮ್ಮ ಮನಸ್ಥಿತಿಯನ್ನು ಸೃಷ್ಟಿ ಮಾಡಬಾರ್ದು ನಿಮ್ಮ ಆಲೋಚನೆಗಳು. ಹಾಗಾಗಿ ಇವತ್ತಿನ ದಿನ ಏನೇ ಇರಲಿ, ಬಂದಿದ್ದೆಲ್ಲ ಭಗವಂತನಿಗೆ ದಯೆ ಹೊಂದಿರಲಿ. ಭಗವಂತನ ದಯೆಯಿಂದ ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಕಾರ್ಯಸಿದ್ಧಿ ಆಗಲಿ. ಭಗವಂತನ ಮೇಲೆ ಭಾರ ಹಾಕಿ ನಾವು ಮುಂದುವರೆದಿದ್ದೇ ಆದರೆ
ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಧನುರ್ಮಾಸ. ನಾನಂತೂ ಪ್ರಾರಂಭದಿಂದನೂ ಕೂಡ ಹೇಳ್ತಾ ಇದ್ದೆ, ಧನುರ್ಮಾಸದ ಪ್ರಾರಂಭದಿಂದ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಸ್ನಾನ ಸಂಧ್ಯಾ ವಂದನೆಗಳೆಲ್ಲವನ್ನು ಕೂಡ ಮುಗಿಸಿ ಭಗವಂತನಿಗೆ ಪೊಂಗಲ್ ನೈವೇದ್ಯ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಮಾಡ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಜನ ಅದನ್ನು ನಿಲ್ಲಿಸಿದ್ದೀರಿ ಕಾರಣಾಂತರಗಳಿಂದ. ಏನೇ ಹೇಳಿ, ಈ ಬೆಳಗಿನ ಜಾವ ಎದ್ದೇಳೋದು ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯನಿಗೆ ಆ ಕ್ಷಣ ಸಾಕಷ್ಟು ಒಂದು ಆಯಾಸವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇರುತ್ತೆ. ಆ ಕ್ಷಣ ಎದ್ದೇಳಬೇಕು ಎಂಬತಕ್ಕಂಥ ಮನಸ್ಥಿತಿ ಬರೋದೇ ಇಲ್ಲ. ಆ ಆಸೆಗೆ ಮಾತ್ರ ನೀನು ಬೇಡ, ನೀನು ನನ್ನ ಬಿಟ್ಟೋಗ್ಬೇಡ, ನೀನು ನನ್ನ ಬಿಟ್ಟೋಗ್ಬೇಡ ಎಂಬತಕ್ಕಂಥ ರೀತಿಯಲ್ಲಿ ಬಾಚಿ ತಬ್ಕೊಂಡಿರುತ್ತೆ ನಮ್ಮನ್ನು. ಅದನ್ನು ಬಿಟ್ಟೋಗ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಆದರೆ ಅದನ್ನು ಬಿಟ್ಟು ಹೋಗಲಿಲ್ಲ ಅಂತಂದರೆ ನಮ್ಮ ದೇಹ ಹಾಗೇ ರೆಸ್ಟ್ ಮಾಡ್ತಾ 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 ಮಂದಗತಿಯಿಂದ ಸಾಕ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ರಸ್ಟ್ ಹಿಡಿದೋಗುತ್ತೆ ಹೊರತಾಗಿ ನಮ್ಮ ಕೆಲಸ ಆಗಲಿ, ನಾವು ಮಾಡ್ತಕ್ಕಂಥ ಕೆಲಸಗಳಾಗಲಿ, ನಾವು ಹಾಕ್ತಕ್ಕಂಥ ಹೆಜ್ಜೆ ಆಗಲಿ, ನಮ್ಮ ಮನಸ್ಥಿತಿ ಆಗಲಿ ಯಾವುದನ್ನು ಕೂಡ ಶಾರ್ಪ್ ಆಗಿರೋದಿಲ್ಲ. ಹಾಗಾಗಿ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸುವಂಥದ್ದೇನಪ್ಪ ಅಂತಂದರೆ, ನಾಳೆಯಿಂದನಾದರೂ ಕೂಡ ಜನವರಿ 14ನೇ ತಾರೀಕುವರೆಗೂ ಏನಾದ್ರೂ ಕೂಡ ಪರವಾಗಿಲ್ಲ, ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ಬೆಳಗಿನ ಜಾವ ಬೇಗ ಎದ್ದಿರೋಣ. ಬೇಗ ಎದ್ದು ಮನೆಯಲ್ಲಿ ನಿತ್ಯ ಕರ್ಮಾನುಷ್ಠಾನಗಳೆಲ್ಲವನ್ನು ಕೂಡ ಮುಗಿಸಿ ಭಗವಂತನ ಮುಂದೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ದೀಪವನ್ನು ಹಚ್ಚಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡೋಣ. ಈ ಒಂದು ಧನುರ್ಮಾಸದಲ್ಲಿ ಪ್ರತಿನಿತ್ಯ ನಮ್ಮ ಕೈಲಾದಷ್ಟು ಶಕ್ತಿ, ನೀವು ಪೊಂಗಲ್ಲೇ ಮಾಡಾಕಿ ಎಂಬತಕ್ಕಂಥದ್ದು ಏನಿಲ್ಲ. ಒಂದು ಹಿಡಿ ಅಕ್ಕಿ ಅನ್ನ ಮಾಡಿ ತುಪ್ಪ ಹಾಕಿ ಅದಕ್ಕೊಂದೇ ಒಂದು ಚೂರು ಬೆಲ್ಲ ಅದರ ಮೇಲಿಟ್ಟು ಭಗವಂತನಿಗೆ ನೈವೇದ್ಯ ಮಾಡಿದ್ರೆ ನಿಜಕ್ಕೂ ಹೇಳ್ತೀನಿ, ನಿಮ್ಮ ಮನೆ ನನ್ನ ಗೋಕುಲದಂತಿರುತ್ತೆ. ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಧನುರ್ಮಾಸ ಇರತಕ್ಕಂಥದ್ದೇನಪ್ಪ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಲೌಕಿಕವಾಗಿ ನಾವು ಯಾವುದೇ ರೀತಿ ಒಳ್ಳೆತನ ಅಂದರೆ ಒಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು. ಯಾವುದು ಮದುವೆ, ಮುಂಜಿ, ನಾಮಕರಣ, ಒಂದು ಹೊಸ ಗಾಡಿ ತೆಗೆದುಕೊಳ್ತಕ್ಕಂಥದ್ದಾಗಲಿ ಅಂತಹ ಕೆಲಸಗಳನ್ನು ಮಾಡಬಾರ್ದು. ಆದರೆ ನಮ್ಮ ಜೀವನಕ್ಕೋಸ್ಕರ, ನಮ್ಮ ಒಂದು ದುಡಿಮೆಗೋಸ್ಕರ ನಾವು ಮತ್ತಿನ್ನೇನೋ ಒಂದು ಹೊಸದಾಗಿರ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡಬೇಕು ಅಂದರೆ ಅಂತ ಯಾವ ಕಾರಣಕ್ಕೂ ಕೂಡ ಭಗವಂತ ಹೇಳಲಿಲ್ಲ. ಹಾಗಾಗಿ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದಷ್ಟು ಬದಲಾವಣೆಗಳಿರಬೇಕು. ಅಪ್ಪನ ಹಾಕಿದ ಆಲದ ಮರ ಅಂತ ಹೇಳಿ ಇಂದಿನಿಂದ ಅದೊಂದನ್ನೇ ನಡೆಸ್ಕೊಂಬರ್ತಕ್ಕಂಥದ್ದಲ್ಲ. ಇವತ್ತೇನು ಮಾಡೋಣ, ನಾಳೆ ಏನು ಮಾಡೋಣ, ನಾಳಿದ್ದು ಏನು ಮಾಡೋಣ ಎಂಬತಕ್ಕಂಥ ಆಲೋಚನೆಯಿಂದ ನಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗಾಗಿ ಧನುರ್ಮಾಸ ತಾವೆಲ್ಲರೂ ಕೂಡ ಬೆಳಗ್ಗೆ ಬೇಗ ಎದ್ದು ಭಗವಂತನಿಗೆ ಒಂಚೂರು ಅನ್ನ ನೈವೇದ್ಯ ಮಾಡಿದ್ದೇ ಆದರೆ ನಿಜಕ್ಕೂ ಹೇಳ್ತೀನಿ, ವಾಸ್ತುಗೃಹದಲ್ಲಿ ಏನೊಂದು ಸಮಸ್ಯೆ ಇದ್ರೂ ದೂರ ಆಗುತ್ತೆ. ನೀವು ಮುಂದೆ ತಾವು ಏನೊಂದು ಆಲೋಚನೆಯನ್ನು ಮಾಡೋದನ್ನು ಕೂಡ ಅದೆಲ್ಲವೂ ಕೂಡ ಕಾರ್ಯಗತಕ್ಕೆ ಬರ್ತಕ್ಕಂಥದ್ದು ಇರುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಕಲ್ಯಾಣಾತ್ಮಕಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಪದ್ಮಾನನೆ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮಧರಾಯುತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಗಣಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವೃಷದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರಸಂಚಾರಿಣೀಂ. ಕಲ್ಯಾಣಾತ್ಮಕಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದೇನೋ ಆಯಿತು. ಇವತ್ತು ಗುರೂಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಏನಪ್ಪ, ವಿಶ್ವ ಕನ್ನಡ ಹಬ್ಬ. ಈ ವಿಶ್ವ ಕನ್ನಡ ಹಬ್ಬ ಈ ಒಂದು ಪದವನ್ನು ಕೇಳಿದ್ರೆ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದು ವಿಚಾರ ಜ್ಞಾಪಕಕ್ಕೆ ಬರೋದೇನಪ್ಪ ಅಂತಂದರೆ, ಕಳೆದ ವರ್ಷ ವಿಶ್ವ ಕನ್ನಡ ಹಬ್ಬ ಬಹಳ ವಿಶೇಷವಾಗಿ ದುಬೈನಲ್ಲಿ ಆಚರಣೆಯನ್ನು ಮಾಡಿದ್ವಿ. ದುಬೈಗೆ ಹೋಗಿ ಅಲ್ಲಿನ ಒಂದು ದೇಶದ ಎಲ್ಲ ಒಬ್ಬ ಗಣ್ಯ ವ್ಯಕ್ತಿಗಳೆಲ್ಲರನ್ನೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಗುರೂಜಿಯವರಾಗಿರ್ಬೋದು ಮತ್ತು ನಮ್ಮ ಮೈಸೂರಿನ ಮಹಾರಾಜರಾಗಿರ್ಬೋದು ಅವರೆಲ್ಲರೊಟ್ಟಿಗೆ ಸಾಕಷ್ಟು ಜನ ಒಂದು ಸಿನಿಮಾ ನಟ ನಟಿಯರಾಗಿರ್ಬೋದು ಎಲ್ಲರ ಜೊತೆ
ವಿಶ್ವ ಕನ್ನಡ ಹಬ್ಬವನ್ನು ಕಳೆದ ಬಾರಿ ನಾವು ದುಬೈನಲ್ಲಿ ಆಚರಣೆಯನ್ನು ಮಾಡಿದ್ವಿ. ಆದರೆ ಈ ಬಾರಿ ಎರಡನೆಯ ವಿಶ್ವ ಕನ್ನಡ ಹಬ್ಬ ಬಹಳ ವಿಶೇಷವಾಗಿ ಸಿಂಗಾಪುರ್ನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಎಂಥ ವಿಶೇಷದ ಇದು! ಯಾಕೆ ಅಂತಂದರೆ ಕನ್ನಡದ ವಿಚಾರ, ನಮ್ಮ ನಾಡು ನುಡಿ ಜಲ, ಇದೊಂದು ವಿಚಾರಕ್ಕೆ ಬಂದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸ್ವಾಭಿಮಾನ, ಆ ಸ್ವಾಭಿಮಾನದ ಗತ್ತು ಯಾವತ್ತೇ ಇದ್ರೂ ಕೂಡ ಗಗನಕ್ಕಿರಬೇಕು. ಕನ್ನಡದ ವಿಚಾರ ಬಂದಾಗ ಈ ನಾವು ಎಂಬತಕ್ಕಂಥ ಪದವನ್ನು ಬಿಟ್ಟು ನಾನು ಎಂಬತಕ್ಕಂಥ ಪದ ಮುಂದೆ ಬರಬೇಕು. ಈ ಒಂದು ವಿಚಾರವನ್ನು ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೀನಿ. ಏಕೆ ಅಂತಂದರೆ ನಾವು ಎಂಬತಕ್ಕಂಥದ್ದಾದರೆ ಇನ್ನೊಬ್ಬರ ಒಂದು ಇನ್ನೊಬ್ಬರ ಸಹಾಯಕ್ಕಾಗಿ ಕಾದು ಅವರ ಸಹಾಯ ಸಿಕ್ಕಾದ ಮೇಲೆ ನಾವು ಮುಂದೆ ಬರ್ತೀವಿ. ಆದರೆ ನಮ್ಮ ನಾಡು ನುಡಿ ಜಲದ ವಿಚಾರಕ್ಕೆ ಬಂದಾಗ ಯಾರ ಸಹಾಯವೂ ಕೂಡ ಅವಶ್ಯಕತೆ ಇಲ್ಲ. ಅದು ನನ್ನ ಸಮಸ್ಯೆ ಅಂತ ಹೇಳಿ ನಾನೇ ಮುಂದೆ ಬರ್ತೀನಿ ಎಂಬತಕ್ಕಂಥ ವಿಚಾರ ನಮ್ಮ ಮನಸ್ಸಲ್ಲಿ ಬರಬೇಕು. ಅಂತಹದ್ದೊಂದು ಮನಸ್ಥಿತಿ ನಮ್ಗೆ ಬಂದಾಗ ಈಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಸಮಸ್ಯೆಗಳು, ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಬದಲಾವಣೆಗಳೆಲ್ಲವೂ ಕೂಡ ದೂರ ಆಗುತ್ತೆ. ಕರ್ನಾಟಕ ರಾಜ್ಯ, ಕನ್ನಡದ ಭಾಷೆ ಯಾವತ್ತೇ ಇದ್ರೂ ಕೂಡ ಸುಭಿಕ್ಷವಾಗಿರುತ್ತೆ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಈ ಒಂದು ಸಿಂಗಾಪುರ್ನಲ್ಲಿ ನಡೆಯಲಿರುವ ಎರಡನೇ ವಿಶ್ವ ಕನ್ನಡ ಹಬ್ಬದ ಒಂದು ಚಿಹ್ನೆ ಬಿಡುಗಡೆ ಸಮಾರಂಭ ಇವತ್ತಿನ ದಿವಸ ಗುರೂಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಚಿಹ್ನೆ ಬಿಡುಗಡೆ ಸಮಾರಂಭ ಎಲ್ಲಿ ನಡೀತಾ ಇದೆ? ಚೌಡಯ್ಯ ಮೆಮೋರಿಯಲ್ ಹಾಲ್, ಮಲ್ಲೇಶ್ವರಂ, ಬೆಂಗಳೂರು. ಚೌಡಯ್ಯ ಮೆಮೋರಿಯಲ್ ಹಾಲ್ಗೆ ಗುರೂಜಿಯವರು ನೇರ ಪ್ರಸಾರ ಮುಗಿದಾದ ನಂತರ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಇವತ್ತಿನ ದಿವಸ ಗುರೂಜಿಯವರು 10 ಗಂಟೆಗೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಸ್ವಾಗತ ಇದೆ, ಆಧಾರದ ಸ್ವಾಗತ. ತಾವೂ ಕೂಡ ಈ ಒಂದು ಚಿಹ್ನೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರ್ಬೋದು. ಗುರೂಜಿಯವರೊಟ್ಟಿಗೆ ತಾವೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ಬೋದು. ಹಾಗಾಗಿ ಮತ್ತೆ ಸಿಂಗಾಪುರದಲ್ಲಿ ನಡೆಯಲಿರುವ ಎರಡನೇ ವಿಶ್ವ ಕನ್ನಡದ ಹಬ್ಬಕ್ಕೆ ನಾವೆಲ್ಲರೂ ಕೂಡ ಒಂದು ಮುನ್ನಡೆಯನ್ನು ಕೂಡ ಹಾಡೋಣ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಈಗ ಹಿಂದಿನ ಭಾಗದಲ್ಲೇನೋ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇತ್ತೀಚೆಗೆ ಗುರುಗಳು ನಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ತಿಳಿಸ್ತಾರೆ, ಏನಾದ್ರೂ ಕೂಡ ಪರವಾಗಿಲ್ಲ, ರಾಶಿ ಫಲಗಳನ್ನು ಬೇಗ ತಗೊಳ್ಬೇಕು ಅಂತ ಹೇಳಿ. ಹಾಗಾಗಿ ರಾಶಿ ಫಲಗಳನ್ನು ತಿಳಿಸ್ಕೊಳ್ಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಇವತ್ತಿನ ದಿನದ ವಿಶೇಷ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಅಂಬಾ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತಿಂ ಶತ್ರುವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇವ ಶಮಾನಾಯ ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕೃಷ್ಣ ಪಕ್ಷ ಪ್ರಾರಂಭ 27/12/2023 ಬುಧವಾರ, ಪ್ರತಿಪತ್, ಆರಿದ್ರಾ ನಕ್ಷತ್ರ. ಇವತ್ತು ಬುಧವಾರ, ಪ್ರತಿಪತ್, ಆರಿದ್ರಾ ನಕ್ಷತ್ರವಿದೆ. ಹಾಗೆ 2023 ಕಡೆಯ ದಿನಗಳು ಇನ್ನು ನಾವು ನೋಡ್ತಾ ಇದ್ದೇವೆ. ಅಗೋ ಈಗೋ ಅಂದರೆ 2024 ಬಂದ್ಬಿಡುತ್ತೆ. 23 ಮುಗಿದು 24 ಆಗಮನಕ್ಕೆ ಒಂದಷ್ಟು ಜನ ಕಾತುರತೆಯಿಂದ ಕಾಯ್ತಿದ್ದಾರೆ. ಅದು ಇಂಗ್ಲೀಷಿನ ದಿನಾಂಕ. ಆದರೆ ಈ ಸಮಯದಲ್ಲಿ ಇದು ಹೊಸ ವರ್ಷದ ಆಚರಣೆನ ಅದು ಚಿಂತನೆ ಮಾಡಬೇಕು. ನಮ್ಮ ಭಾರತೀಯರಿಗೆ ಹಿಂದೂ ಸನಾತನ ಧರ್ಮದಲ್ಲಿ ನಮಗೆ ಹೊಸ ವರ್ಷ ಅಂತ ಇರತಕ್ಕಂಥದ್ದು ಯುಗಾದಿ. ಯುಗದ ಆದಿ ಯುಗಾದಿ. ಪ್ರಕೃತಿ ಯಾವುದನ್ನು ಅನುಸರಿಸಿ, ಪ್ರಕೃತಿಯಲ್ಲಿ ಏನು ಒಂದು ವಿಶೇಷತೆ ಇರುತ್ತೋ, ಪ್ರಕೃತಿಯ ಮಡಿಲಲ್ಲಿ ಏನೆಲ್ಲ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವೋ ಅದು ಭಾಳಷ್ಟು ಅದ್ಧೂರಿತವಾಗಿರ್ತಕ್ಕಂಥದ್ದಾಗುತ್ತೆ. ಪ್ರಕೃತಿನೇ ಆಚರಣೆ ಮಾಡುವಂಥ ಹಬ್ಬ ಯುಗಾದಿ ಹಬ್ಬ. ಪ್ರಕೃತಿಯೊಂದಿಗೆ ಆಚರಣೆ ನಡೆಸುವಂಥ ಹಬ್ಬ ನಮಗದು ಯುಗಾದಿ ಹಬ್ಬ ಆಗುತ್ತೆ. ಅಂದರೆ ಗಿಡಮರಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳವರೆಗೂ ಎಲ್ಲರೂ ಸಹಿತ ಒಂದು ಸೃಷ್ಟಿನಲ್ಲಿ ಹೊಸತನವನ್ನು ಕಾಣುವಂಥದ್ದು, ಹೊಸದನ್ನು ನೋಡುವಂಥದ್ದು ಯುಗಾದಿ ಮಾತ್ರನೇ. ಹಾಗಾಗಿ ಯುಗಾದಿಯೇ ನಮಗೆ ಹೊಸ ವರ್ಷ. ಇದು ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಮುಗಿಯುತ್ತೆ, ಜನವರಿ ಬರುತ್ತೆ. ಡಿಸೆಂಬರ್ ಮುಗಿಯುತ್ತೆ, ಜನವರಿ ಬರುತ್ತೆ. ಆದರೆ ಮನುಷ್ಯನ ಗ್ರಹಸ್ಥಿತಿಗಳ ಮಾತ್ರ ಬದಲಾವಣೆ ಯುಗಾದಿಯಲ್ಲೇ ಆಗುತ್ತೆ. ಇರಲಿ, ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವೇನೋ ನೋಡಾಯಿತು. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಯಾಕೆಂದರೆ ಹೇಳಿದಂತಹ ಮಾತಿನಂತೆ ನಡ್ಕೋಬೇಕಾದ್ದು ನಮ್ಮ ಧರ್ಮ. ಅದಕ್ಕಾಗಿ ರಾಶಿಫಲವನ್ನು ಬೇಗ ಶುರು ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಭಗವತ್ ಸಂಕಲ್ಪ, ಭಗವಂತನ ಪ್ರಾರ್ಥನೆ. ಇನ್ನು ರಾಶಿಫಲದತ್ತ ಗಮನ ಹರಿಸೋದಾದರೆ ಮೊದಲನೇದಾದಂಥದ್ದು ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನದಲ್ಲೇ ವಿಶೇಷತೆ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನು, ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಹೆಚ್ಚಿನ ಮಟ್ಟಿಗೆ ನೀವು ಸಿದ್ಧಿಪಡಿಸ್ಕೊಳ್ಬೋದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ, ಆ ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದಾದ್ರೂ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಅದಕ್ಕೆ ಅದರದೇ ಆದಂಥ ಒಂದು ಗತ್ತಿರಬೇಕು. ಇವತ್ತು ನೀವು ಮಾಡಬೇಕಾದಂತಹದ್ದು, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ತಾವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು, ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದಕ್ಕಾಗಿ ಲಕ್ಷ್ಮೀ ಬೋರಹ ಸ್ವಾಮಿನಾಗಲಿ ಅಥವಾ ಮಹಾವಿಷ್ಣುವನ್ನಾಗಲಿ ಲಕ್ಷ್ಮೀನಾರಾಯಣನಾಗಲಿ ಇವತ್ತು ನೀವು ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮಾಡುವ ಕೆಲಸದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸಬೇಕು. ಏನಾದರೂ ಒಂದಷ್ಟು ಚಿಂತನೆ ಮಾಡಿದ್ರೆ ಅದು ಸರಿಯಾದಂಥ ದಾರಿಯಲ್ಲಿದ್ದರೆ ಮಾತ್ರ ಫಲಗಳಾಗ್ತಕ್ಕಂಥದ್ದು. ಇವತ್ತು ನಿಮ್ಮ ಆಲೋಚನೆ ಹೇಗೆ ಮಾಡಿದ್ರೂ ಅದರ ಪೂರ್ವಭಾವಿಗೆ ನೀವು ಚಿಂತನೆ ಮಾಡಬೇಕಾದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಾಗಲಿ, ಹಣಕಾಸಿನ ವಿಚಾರ ಆಗಲಿ, ಅಥವಾ ಯಾರೊಬ್ಬರೊಂದಿಗೆ ಮಾತಾಡ್ತಕ್ಕಂಥ ವಿಧಿವಿಧಾನ ಆಗಲಿ, ಅದನ್ನು ಸರಿಯಾದ ರೀತಿ ತಿಳ್ಕೊಂಡ್ರೆ ಮಾತ್ರ ಇವತ್ತು ಫಲಗಳು ಸಿಗುತ್ತೆ. ಆದರೆ ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ದುಃಖಗಳಿಂದ ದೂರ ಇದ್ದು ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗದಲ್ಲಿ ತಾವಿದ್ದರೆ ಅದಕ್ಕೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯ ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಗುರುಗಳ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ತಾವು ನಡೆದಿದ್ದೇ ಆದರೆ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು. ಯಾಕೆಂದರೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದು, ಸ್ವಲ್ಪ ತೊಂದರೆ ಆಗುವಂಥ ಲಕ್ಷಣಗಳಿದೆ. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಎಚ್ಚರಿಕೆಯಿಂದ ನಡೆದರೆ ಎಂತಹದ್ದಾದರೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ ಆಗಲಿ, ವ್ಯವಹಾರ ಆಗಲಿ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಕೋಬೇಕು. ಇವತ್ತು ಮನಸ್ಸಲ್ಲಿ ಸ್ವಲ್ಪ ಚಂಚಲತೆ ಇದೆ. ಏನು ಮಾಡೋದು, ಬಿಡೋದು, ಹೇಗೆ ತೊಗೊಳ್ಳೋದು, ಅಥವಾ ಏನು ಮಾತಾಡೋದು, ಅಥವಾ ಯಾರೊಂದಿಗೆ ವ್ಯವಹರಿಸೋದು, ಏನು ಕೊಟ್ಟು ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ, ಮನಸ್ಸು ಸ್ವಲ್ಪ ಚಂಚಲತೆ ಎಂದಿರೋದ್ರಿಂದ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು, ಜೊತೆಯಲ್ಲಿರ್ತಕ್ಕಂಥವ್ರು, ಕುಟುಂಬಕ್ಕೆ ಹತ್ತಿರಕ್ಕೆ ಬೇಕಾಗಿರ್ತಕ್ಕಂಥವ್ರು ಅವರು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮನಸ್ಸಿಗೆ ಅಸಮಾಧಾನ ಉಂಟಾಗುತ್ತೆ. ಅಲ್ಲಿ ತೊಂದರೆ ತಾಪತ್ರೆ ಜಾಸ್ತಿ ಆಗುತ್ತೆ. ಇದನ್ನೇ ಸರಿಪಡಿಸ್ಕೋಬೇಕು ನೀವು ಮೊದಲು. ಇದು ಸರಿ ಹೋದರೆ ಎಲ್ಲವೂ ಸರಿ ಹೋದಂಗೆ. ಆದರೆ ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡ್ತಾ ಸಾಧ್ಯವಾದಷ್ಟು ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹರಿಹರೇಶ್ವರರ ವಿಶೇಷವಾದಂತಹ ಆರಾಧನೆ ಮಾಡುವ ಸ್ಥಳ ಅಶ್ವತ್ಥ ವೃಕ್ಷ. ಹಾಗಾಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ ವಿಶೇಷವಾದಂಥ ರೀತಿ ಆರಾಧನೆ ಮಾಡುವಂತಹ ವಿಶೇಷವಾದಂತಹ ಅನುಷ್ಠಾನ ಈ ಬುಧವಾರದಂದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಮನಸ್ಸು ತುಂಬ ಚಂಚಲತೆ ಇದೆ. ಮಾಡುವಂಥ ಕೆಲಸ ಕಾರ್ಯಗಳ ಕಡೆ ಪ್ರಾರಂಭದಲ್ಲೇ ಮಾಡಬೇಕಾ ಬಿಡಬೇಕಾ, ಅಥವಾ ಹೋಗೋದಾ ಬಿಡೋದಾ, ಅಥವಾ ಇವತ್ತು ಏನು ಕೆಲಸ ಮಾಡಿದ್ರೆ ಎಲ್ಲ ಮನೇಲಿ ಕೂತ್ಕೊಂಡ್ರೆ ಸಾಕ. ಎಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಚಂಚಲತೆ ಬಂದುಬಿಟ್ರೆ ತುಂಬ ಕಷ್ಟಕ್ಕೆ ಬರುತ್ತೆ. ಇವತ್ತು ಅಂತಹ ಒಂದು ಚಂಚಲತೆ ಇರುತ್ತೆ. ಯಾವುದೇ ಒಂದು ಕೆಲಸನಾದರೂ ಕೈಗೆತ್ತಿಕೊಂಡಂತಹ ಕೆಲಸ ಪರಿಪೂರ್ತಿ ಮಾಡೋದು ಬಹಳ ಕಷ್ಟ ಅನಿಸುತ್ತೆ. ಆದರೆ ಇಂತಹ ಸಮಯದಲ್ಲೇ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಇಂತಹ ಸಮಯದಲ್ಲಿ ನೀವು ಮಾಡಬೇಕಾದಂಥದ್ದು, ಹೆಣ್ಣುಮಕ್ಕಳು ಒಂದು ಚಿಟಿಕೆ ಬೆಲ್ಲವನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಈ ಬರ್ತಕ್ಕಂಥ ಕೆಲವಷ್ಟು ಅಡೆತಡೆಗಳಂತಕ್ಕಂಥದ್ದು ಅಥವಾ ಕೆಲವು ಸನ್ನಿವೇಶಗಳಲ್ಲಾಗುವಂಥ ಎದುರಾಗುವಂಥ ತೊಂದರೆ ತಾಪತ್ರೆಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ದೇವರ ಸಾನ್ನಿಧ್ಯದಲ್ಲಿ ತಾಯಿ ದುರ್ಗೆಯ ಹೆಸರೇಳಿ ಒಂದೆರಡು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಬಂದೊದಗುವಂಥ ಯಾವುದೇ ಸಮಸ್ಯೆ ಆದರೂ ಬೆಟ್ಟದಂಥ ಕಷ್ಟ ಆದರೂ ಮಂಜಿನಗಡ್ಡೆ ಥರ ಕರಗುತ್ತೆ ಅಂತ ಹೇಳ್ತಾರೆ.
ಹಾಗಾಗಿ ಇವತ್ತು ಲಾಭವೂ ಇದೆ, ನಷ್ಟವೂ ಇದೆ, ಜೋಪಾನ ಇರಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲೇನೋ ಲಾಭವೇ, ಆದರೆ ಲಾಭ ಇದೆ ನಿಜ, ಆದರೆ ಯಾವ ಕೆಲಸ ಮಾಡಲಿಕ್ಕೂ ಮೂಡಿಲ್ಲ. ಬಲವಂತ ಮಾಗಸ್ಥಾನ. ಯಾರಾದರೂ ಒಬ್ಬರು ಜೊತೆಯಲ್ಲಿದ್ದರೆ 2 ಹೆಜ್ಜೆ ಮುಂದೆ ಹಾಕ್ತೀರಿ, ಇಲ್ವಾ ಎಲ್ಲಂದರೆ ಅಲ್ಲೇ ತಟಸ್ಥರಾಗ್ತೀರಿ. ಇವತ್ತು ನೀವು ಮಾಡುವ ಕೆಲಸಕ್ಕೆ, ನೀವು ಹಾಕುವ ಹೆಜ್ಜೆಗೆ ಅಥವಾ ನಿಮ್ಮ ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿಗೆ ಮತ್ತೊಬ್ಬರ ಸಹಾಯ ಇದ್ದರೆ ಮಾತ್ರ 2 ಹೆಜ್ಜೆ ಮುಂದೆ ಹಾಕಲಿಕ್ಕಾಗುತ್ತೆ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸರಮಾಲೆ ನಿಮ್ಮನ್ನು ಹಿಂಬೆಳೆದುಕೊಂಡು ಹಿಂದೆ ಹಿಂಬಾಲಿಸ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ನಿಮ್ಮನ್ನು ನೋಡ್ತಾ ಇರುತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಕುಲದೇವರ ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರದಲ್ಲಿ 2 ಹಿಡಿಯಷ್ಟು ಗೋಧಿಯನ್ನು ಮತ್ತು ಒಂದು ಸ್ವಲ್ಪ ಬೆಲ್ಲ ಮತ್ತು ಗೋಧಿ ಕೆಂಪು ವಸ್ತ್ರದಲ್ಲಿ ಗಂಟು ಹಾಕಿ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದರ ಮೇಲೆ 2 ತುಳಸಿ ದಳವನ್ನಿಟ್ಟು ತದನಂತರ ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಅನುಕೂಲವನ್ನು, ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕಿಗೆ ಸ್ವಲ್ಪ ಗಂಧವನ್ನು, ಅಂದರೆ ಕೆಂಪು ಗಂಧವನ್ನು ಅಥವಾ ರಕ್ತಚಂದನದಿಂದ ಗಂಧವನ್ನು ಅಥವಾ ಒಂದಿಷ್ಟು ಕುಂಕುಮವನ್ನು ಹಾಕಿ ಗಂಧ ತೆಗೆದು ಆ ಗಂಧವನ್ನು ನೀವು ಹಣೆಗೆ ಲೇಪನ ಮಾಡೋದ್ರಿಂದ, ಹಚ್ಕೊಳ್ಳೋದ್ರಿಂದ ಒಂದಿಷ್ಟು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೆ ಮಾತ್ರ ಜೋಪಾನ ಇರಲಿ. ಒಬ್ಬರೇ ಮುಂದಕ್ಕೆ ಹೋಗೋದಕ್ಕಿಂತ ಒಬ್ಬ ಆತ್ಮೀಯರನ್ನ ಜೊತೆಲಿ ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ತಮ್ಮ ಮನಸ್ಸು ಏನು ಸಂಕಲ್ಪ ಮಾಡುತ್ತೋ, ಯಾವುದು ಬೇಕು ಅನ್ನುತ್ತೋ, ಯಾವುದನ್ನು ಸರಿ ಅನಿಸುತ್ತೋ ಅದನ್ನೇ ಮಾಡಬೇಕಾಗತ್ತೆ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ಲದಿರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಆಗುವಂತಹ ಅವಘಡಗಳಿಗೆ ನೀವೇ ಕಾರಣೀಭೂತರಾಗ್ತೀರಿ. ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗ ಬೇಕಂತಕ್ಕಂಥವ್ರು ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಡಿ. ಅದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ನಮ್ರತೆಯಿಂದ ಇರಬೇಕು. ಇವತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ತಂದೆ ತಾಯಿ ಆಗಲಿ ಅಥವಾ ಯಾರೊಬ್ಬರಾಗಲಿ, ನಿಮಗಿನ್ನ ಹಿರಿಯರು ಏನಾದ್ರು ಹೇಳಿದಾಗ ಹೇಳಿರುವಂಥ ಮಾತನ್ನು ಸ್ವಲ್ಪ ಆಲಿಸಬೇಕು, ತಲೆಬಗ್ಸಿ ನಡಿಬೇಕು. ಯಾವಾಗಲೂ ನಾನು, ನಂದು, ನನ್ನಿಂದಲೇ ಆಗುವಂಥದ್ದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ಅಂತಂದರೆ ಯಾವ ಕೆಲಸವೂ ಸಾಧ್ಯವಿಲ್ಲ. ಆದರೆ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಎಷ್ಟು ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ಮನಸ್ಸಿನಿಂದ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಷ್ಟೇ ಒಳ್ಳೆಯ ಕೆಲಸಗಳು, ಅಷ್ಟೇ ಒಳ್ಳೆಯ ಫಲ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಭಟ್ಕಳದಿಂದ. ಅಮ್ಮ, ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೇನೆ. ಬಹಳ ಹೇಳಮ್ಮ. ನಮಸ್ತೆ ತಾಯಿ. ಹಲೋ ಗುರುಜಿ, ನನ್ನ ಯಜಮಾನ್ರಿಗೆ ತುಂಬಾ ದಿವಸ ಆಯ್ತು, 6 ತಿಂಗಳಾಯ್ತು, ಒಂದು ಪ್ರಾಬ್ಲಮ್ ಗುರುಜಿ. ಏನು ತೊಂದರೆ ಆಗ್ತಾ ಇದೆ? ಆರೋಗ್ಯ ಸಮಸ್ಯೆನಾ? ಹೌದು ಗುರುಜಿ, ಒಂದ್ ಸ್ವಲ್ಪ BP ಹೈ ಆಗಿತ್ತು, ಒಂದ್ ಸ್ವಲ್ಪ ಬ್ರೈನ್ ಅಲ್ಲಿ ಇದಾಗಿತ್ತು, ಅದೆಲ್ಲ ಕಡಿಮೆ ಇರೋದು ಗುರುಜಿ. ಈಗ ಒಂದ್ ಸಮಸ್ಯೆ, ಒಂದಾಯ್ತು ಅನ್ಬಿಟ್ಟ ಮತ್ತೊಂದು ಸಮಸ್ಯೆ ನಮ್ಗೆ. ಯಜಮಾನರ ಜನ್ಮ ನಕ್ಷತ್ರ ಇದ್ದಾರಾ ಯಜಮಾನರ ಹತ್ತಿರದಲ್ಲಿ? ಹೌದು ಗುರುಜಿ, ಕೊಡ್ತೇನೆ ಈಗ. ಕೊಡಮ್ಮ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಏನು ಸ್ವಲ್ಪ ಸ್ವಂತ ನೋವು ಬರ್ತದೆ. ಈಗ ಒಂದು 15 ಆಯ್ತು. ಮೊದ್ಲೇ ಸ್ವಲ್ಪ BP ಜಾಸ್ತಿ ಆಗಿ ಇದಾಗಿತ್ತು, ಅದಕ್ಕೆಲ್ಲ ಕಡಿಮೆ ಆಗಿದೆ. ಈಗ ಒಂದು 6-7 ತಿಂಗಳಾಯ್ತು. ಈಗ ಮತ್ತೊಂದು 15 ದಿವಸದಿಂದ ಸ್ವಂತ ಬಗ್ಗದಂಗಾಗಿ, ಸೈಡ್ ಇದೆ, ಸ್ವಂತ ಇಟ್ಕೊಂಡಂಗಾಗಿ. ತಾವು ಏನು ಕೆಲಸ ಮಾಡ್ತೀರಿ? ನಾನು ಈಗ ಕೂಲಿ ಕೆಲಸ ಮಾಡ್ತೀನಿ, ಮನೆಯಾಗ ಹಿಟ್ಲು ಕೆಲಸ ಮಾಡ್ತೀನಿ ತೋಟದ. ಮೊದ್ಲೇ ನಾನು ಇದ್ರಾಗಿದೆ BSN ಆಫೀಸ್ದಾಗ ಜಾಬ್ ಮಾಡ್ತಾ ಇದ್ದೆ. ERS ಕೊಟ್ಟು ಬಂದ್ವಿ, ಅದು ಮುಗೀತು, ಬಂದಿವಿ. ಓಕೆ. ಈಗ 3 ವರ್ಷ ಆಯ್ತು ಇಲ್ಲಿ ERS ಕೆಲಸ ಇದು ಮಾಡ್ತಾ ಇದ್ದೀನಿ ಹಿಟ್ಲಾಗ. ಇರಲಿ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ಆದರೆ ನೀವು ಭಾಳ ದೂರದ ಆಲೋಚನೆಗಳು ಮಾಡ್ತಾ ಇರ್ತೀರಿ, ಭಾಳ ಬಲವಾದ ಆಲೋಚನೆ ಮಾಡ್ತೀರಿ. ಬಹುಶಃ
ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಒಂದು 4 ಕಾಸನ್ನ 4-6 ಕಾಸನ್ನು ಯಾರಿಗಾದ್ರೂ ಕೊಟ್ಟು ಅವರು ವಾಪಸ್ ಕೊಡ್ತಿಲ್ಲ ಅಂತಲೋ ಅಥವಾ ಯಾವುದೋ ಒಂದು ವಿಚಾರವನ್ನು ಭಾಳ ತಲೆಯಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಿ ನೀವು. ಒಂದು ವಿಚಾರ ತಿಳ್ಕೊಳ್ಳಿ, ಕೈಯಿಂದ ಆಚೆಗೋದದ್ದು ಪುನಃ ಒಳಗೆ ಬರುತ್ತೋ ಇಲ್ವೋ ಅದ್ರ ಚಿಂತನೆ ಅನಂತರ ಮಾಡೋಣ. ಆದರೆ ನಿಮ್ಮ ಆರೋಗ್ಯ ಹಾಳಾಗಿ ಯಾಕೆ ಹಾಳು ಮಾಡ್ಕೋತೀರಿ? ನೀವು ಅತಿಯಾದಂಥ ಆಲೋಚನೆ ಮಾಡೋದ್ರಿಂದ ಬಿ ಪಿ ಬರೋದು. ಮನುಷ್ಯನಿಗೆ ಬಿ ಪಿ ಒಂದು ಸತಿ ಬಂದರೆ, ಒಂದು ಸತಿ ಆ ಒಂದು ರಕ್ತದಲ್ಲಾಗುವಂಥ ವ್ಯತ್ಯಾಸಗಳು ಕಂಡುಬಿಟ್ರೆ ಅದು ನಮ್ಮ ಜೀವನವನ್ನು ಹಾಳು ಮಾಡ್ತಾ ಬರುತ್ತೆ. ನಾವು ಚೆನ್ನಾಗಿದ್ದರೆ, ನಮ್ಮ ಬದುಕು ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು. ಒಂದು ವಿಚಾರ, ಕೈಯಲ್ಲಿರೋ ತನಕ ನಮ್ಮದು, ಕೈ ಜಾರಿ ಬಿದ್ದರೆ ಅದು ಹೊಡೆದೋಗುತ್ತೆ. ಅಂಗೈಯಲ್ಲಿ ಕನ್ನಡಿ ಇಟ್ಕೊಂಡು ನೋಡ್ತಾ ಇರ್ತೀವಿ, ಕನ್ನಡಿ ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಪರವಾಗಿಲ್ಲ. ಕೈ ಜಾರದಂಥ ಕನ್ನಡಿ, ಹೊಡೆದೋದಂಥ ಕನ್ನಡಿನ ಪುನಃ ಒಂದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಆರೋಗ್ಯ ಪರಿಸ್ಥಿತಿ ಅಂತೂ ತುಂಬ ಅಧ್ವಾನ ಆಗ್ತದೆ. ಅದರಲ್ಲೂ ನೀವು ನಿಮ್ಮ ಸ್ವರತರಂಗ ಪ್ರಕಾರ ತಾವು ಹೇಳಿದ್ರಿ ರಕ್ತದಿಂದ ಹೆಚ್ಚು ಕಮ್ಮಿ ಆಗ್ತಾಯಿದೆ, ಖಂಡಿತ ಸತ್ಯ. ನಿಮ್ಮ ಸ್ವರದಲ್ಲಿ ಹಾಗೆ ಕಾಣಿಸ್ತಾ ಇದೆ. ನೀವು ಆದಷ್ಟು ಯೋಚನೆ ಮಾಡೋದು ಬಿಡಬೇಕು, ಯಾವುದೂ ಯೋಚನೆ ಮಾಡಬೇಡಿ. ಭಗವಂತ ಕೊಟ್ಟದ್ದು ಮುಂದೆ ಏನಾಗಬೇಕು, ಮುಂದೆ ಏನು ನಡಿಬೇಕು ಅದು ನಡೆದೇ ನಡೆಯುತ್ತೆ. ನೀವು ಪ್ರತಿ ದಿವಸ ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಒಂದು ಚಿಟಿಕೆ ಜೀರಿಗೆ, ಒಂದು ಸ್ವಲ್ಪ ದಾಲ್ಚಿನ್ನಿ, ಒಂದು ಅರ್ಧ ಚಿಟಿಕೆಯಷ್ಟು ಓಂ ಕಾಳು, ಈ ಮೂರನ್ನು ನೀರಿಗೆ ಬಿಸಿನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಆರಿದ್ಮೇಲೆ ರಾತ್ರಿ ಆದರೂ ಕುಡೀರಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕುಡೀರಿ. ಇದು ನಿಮಗೆ ತುಂಬ ಆರೋಗ್ಯಕ್ಕೆ ಬರುತ್ತೆ. ಇದ್ರ ಜೊತೆಗೆ ಒಂದು 11 ದಿವಸ ನಾನು ಹೇಳಿದ್ದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಅಥವಾ ನಿಮ್ಮ ಶ್ರೀಮತಿಯವರು ಕೊಡಿ, ನಾನು ಮಾತಾಡ್ತೇನೆ. 11 ದಿವಸ ಅಮ್ಮ ಅಕ್ಕಿ ಹಿಟ್ಟು ತಗೊಂಡು ಅಕ್ಕಿ ಹಿಟ್ಟಲ್ಲಿ ಒಂದು ವೃತ್ತಾಕಾರ ಹಾಕಿ ಒಂದು ಸರ್ಕಲ್ ಬರೀರಿ. ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಬರೀರಿ. ತ್ರಿಕೋನದ ಮಧ್ಯದಲ್ಲಿ ಐಂ ಅಂತಕ್ಕಂಥ ಒಂದು ಅಕ್ಷರ ಬರೆದು ಅದಕ್ಕೆ ಆ ತ್ರಿಕೋನದ 3 ಮೂಲೆಗಳಿಗೂ ಕೆಂಪು ಅಕ್ಷತೆ ಕಾಳನ್ನ 3 ಮೂಲೆಗೂ ಒಂದೊಂದು ಚಿಟಿಕೆ ಇಡಿ. ಇಟ್ಟು ಮಧ್ಯದಲ್ಲಿ ಇವ್ರನ್ನ ಕೂತ್ಕೊಳ್ಳೋದಕ್ಕೆ ಹೇಳಿ, ಇವರಿಗೆ ಒಂದು ನಿಂಬೆಹಣ್ಣು, ಒಂದು ತೆಂಗಿನಕಾಯಿ, ಒಂದು ಭಸ್ಮದ ಉಂಡೆ, ಈ ಭಸ್ಮ ಬರುತ್ತಲ್ಲ ಹಣೆಗೆ ಹಚ್ಕೊಳ್ಳೋದು, ಭಸ್ಮದ ಉಂಡೆ, ಈ 3 ಸಹಿತ ನಿಮ್ಮ ಎಡಗೈಲಿ ತಗೊಂಡು ದೃಷ್ಟಿ ತೆಗೆದು ಅದನ್ನೊಂದು 3 ದಾರಿ ಸೇರೋ ಕಡೆ ಎಲ್ಲಾದ್ರೂ ಒಂದು ಕಡೆ ಅದನ್ನ ಆಚೆ ಹಾಕಿ. ಗುರುಜಿ ನಾನೇ ಮಾಡ್ಬೇಕಾ? ನಂಗೆ ಮಂತ್ಲಿ ಪ್ರಾಬ್ಲಮ್ ಬರ್ಬಿಟ್ಟೆ, ಟೈಮ್ ಆಯ್ತು ಗುರುಜಿ, ನಾ ಏನ್ ಮಾಡೋದು ಅಂತ. ಅಕಸ್ಮಾತ್ ನೀವು ಅಲ್ದಿದ್ರೆ ಬೇರೆಯವ್ರ ಕೈಲಿ ಮಾಡಿಸಿ, ನಾನು ಹೇಳಿರೋ ಕ್ರಮನ ಗುರುಜಿ ಮಗನ ಹತ್ರ ಮಾಡಿಸ್ಬೋದಾ? ಮಾಡಿಸಿ, ತಪ್ಪಿಲ್ಲ, ಮಾಡಿಸಿ. ನೀವು ಇದನ್ನ ಮಾಡಿಸ್ಬೇಕು. ಒಂದು ಎರಡನೇದು, ಹತ್ತಿರದಲ್ಲಿ ಎಲ್ಲಾರು ಈಶ್ವರನ ದೇವಸ್ಥಾನಕ್ಕೆ ಒಂದು 5 ಸೋಮವಾರ ನಿಮ್ಮ ಮನೆಯವರ ಕೈನಲ್ಲಿ ಒಂದು ಸ್ವಲ್ಪ ಮೊಸರು, ಒಂಚೂರು ಉಪ್ಪು ಮೊಸರನ್ನ ದೇವಸ್ಥಾನಕ್ಕೆ ದಾನವಾಗಿ ಕೊಡಿ. ಇದು ಮಾಡೋದ್ರಿಂದ ಅವರ ಆರೋಗ್ಯ, ಅವರ ಮನಸ್ಸು, ಮೊದಲು ಆರೋಗ್ಯ ಸರಿ ಹೋಗ್ಬೇಕು, ಅವ್ರ ಮನಸ್ಸು ತಿಳಿಯಾಗಬೇಕು. ಮತ್ತು ಅವ್ರು ಚೆನ್ನಾಗಿದ್ರೆ ಮನೆಯಲ್ಲಿ ಅವರೇ ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನಮ್ಮ ಸಮಸ್ಯೆ ಗುರುಜಿ, ದಿವಸ ನೀವು ಮಂಡಲ ತಂದು ಪೂಜೆ ಮಾಡ್ತಾ ಇದ್ದೀನಿ ಗುರುಜಿ. 20 ದಿವಸ ಆಗುತ್ತೆ ಗುರುಜಿ. ನಾಳೆ ಶುಕ್ರವಾರ, ನಾನು ಅದೇ ಪೂಜೆ ಮಾಡ್ತೇನೆ ಬೆಳಿಗ್ಗೆ ಎದ್ದು. ಒಳ್ಳೇದಾಗ್ಲಿ. ಆ ಲಕ್ಷ್ಮೀ ಭೂವರಹ ಸ್ವಾಮಿ ಅನುಗ್ರಹದಿಂದ ಇವತ್ತೊಂದು ಪರಿಹಾರ ನಿಮಗೆ ಸಿಕ್ಕಿದೆ. ಈ ಪರಿಹಾರವನ್ನು ಇದನ್ನು ನೀವು ಇವತ್ತು ಮಾಡಿದ್ದೇ ಆದರೆ ಖಂಡಿತ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಅವರು ಒಳ್ಳೆ ಯಶಸ್ಸಾಗ್ತಾರೆ. ಮತ್ತು ಅವ್ರಿಗೆ ನೀವು ಧೈರ್ಯ ಕೊಡಬೇಕು. ಹಳೇದು ಯಾವುದು ಯೋಚನೆ ಮಾಡಬೇಡಿ, ಯಾವುದು ನಮಗೆ ಬೇಡವಾದ ವಿಚಾರ. ಗಂಜಿ ಕುಡಿದ್ರು ನಾವೆಲ್ಲ ಚೆನ್ನಾಗಿರೋಣ ಅಂತ ನೀವು ಧೈರ್ಯ ಕೊಡಬೇಕು ಅವರಿಗೆ. ಮತ್ತೆ ಮಗ ಓದಿದಾನೆ ಗುರುಜಿ, ಇಂಜಿನಿಯರ್ ಮಾಡಿದ್ದ, ಅವನಿಗೆ ಕಂಪನಿ ಆಗಿತ್ತು ಗುರುಜಿ, ಕರ್ದಿಲ್ಲ. ಅದು ಒಂದು ಅವ್ರಿಗೆ ಟೆನ್ಷನ್, ಮಗನಿಗೂ ಆಗಿಲ್ಲ. ಎಲ್ಲ ಆಗುತ್ತೆ ನೋಡಮ್ಮ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಅವನ ಜೀವನದುದ್ದಕ್ಕೂ ದುಡಿಯೋದಿದ್ದೇ ಇದೆ, ತಲೆ ಕೆಡಿಸ್ಕೋಬೇಡಿ, ಬರುತ್ತೆ ಕೆಲಸ. ಅವನು ವಿದ್ಯಾವಂತ, ಒಂದು ಕಂಪನಿ ಅಲ್ದಿರಿ ಇನ್ನೊಂದು ಕಂಪನಿ ಕೊಡ್ತಾರೆ. ವಿದ್ಯೆ ತಲೆಯಲ್ಲಿದ್ದಾಗ, ಕೈಯಲ್ಲಿ ಕೆಲಸ ಇದ್ದಾಗ, ಇವತ್ತು ಇದೇ ಊರೇನು ಉದ್ಯೋಗಕ್ಕೆ ಅಂತ ಒಂದು ಸತಿ ನಮ್ಮ ಪ್ರಯತ್ನ ಮುಂದೆ ನಡೆದು ಬಿಟ್ರೆ, ಒಮ್ಮೆ ನಾವು ಉದ್ಯೋಗಕ್ಕೆ ಅವಕಾಶ ಬೇಕು ಅಂತ ಅಪೇಕ್ಷೆ ಪಟ್ಟರೆ, ನಮಗೆ ಯಾವುದೋ ಒಂದು ಕಡೆ ಇಲ್ಲಿ ಈ ಕಂಪನಿ ಇಲ್ದಿರಿ ಇನ್ನೊಂದು ಕಂಪನಿ ನಮ್ಮನ್ನು ಕರೀತಾರೆ. ಅದನ್ನು ನಾವು ತಲೆಗೆ ಹಾಕ್ಕೋಬಾರ್ದಮ್ಮ. ಸಣ್ಣ ಪುಟ್ಟ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಭಾರತ ಅಂದ್ಕೊಂಡು ಹೆಚ್ಚು ಕಮ್ಮಿ ಆರೋಗ್ಯ ಕೆಡಿಸ್ಕೊಂಡ್ರೆ ಯಾರು ತಾಯಿ ನೋಡೋರು? ಈಗಾಗಲೇ ಅವರು ಭಾಳ ಸುಸ್ತಾಗಿದ್ದಾರೆ. ನೀವೆಲ್ಲರೂ ಸೇರಿ ಅವ್ರು ಧೈರ್ಯ ಕೊಡಬೇಕು, ಹ್ಯಾಪಿಯಾಗಿರಬೇಕು, ನಿಮ್ಮ ಸಂಸಾರ ಚೆನ್ನಾಗಿರಬೇಕು. ನೀವು ಮುಂದಿನ ಸತಿ ಕರೆ ಮಾಡಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅನ್ನೋ ಮಾತು ನಾನು ನಿಮ್ಮಿಂದ ಕೇಳಬೇಕು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ, ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧವಾರದ ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಏನಾರೊಂದಿಷ್ಟು ಲಾಭವನ್ನು ಗಳಿಸ್ಬೋದಾದರೆ, ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೋದಾದರೆ ಒಳ್ಳೆ ಮನಸ್ಸಿನಿಂದಲೇ ಮಾಡಬಹುದು. ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗೋದಂತೂ ಸತ್ಯವೇ. ಆದರೆ ಬೆಳಗಿನ ಹಾಸಿಗೆಯಿಂದ ಇದ್ದಾಗಲಿಂದ ಸಂಜೆ ರಾತ್ರಿ ಮಲಗುವ ತನಕ ಇವತ್ತು ಒಂದಷ್ಟು ವಿಚಾರಗಳನ್ನು ತಲೆಯಲ್ಲಿ ಭಾಳ ಭಾರವಾಗಿ ಇಟ್ಕೊಂಡಿರ್ತೀರಿ.
ಅಂದರೆ ಯಾವುದೇ ಒಂದು ವಿಚಾರವನ್ನು ಸಹಿತ ಅಲ್ಲಿಂದಲ್ಲೇ ಬಿಟ್ಟು ನಡೆಸೋಕ್ಕಾಗಲ್ಲ. ಒಂದು ವಿಚಾರ ತಲೆಗೆ ತಗೊಂಡ್ರೆ ಸುಮಾರು ಹೊತ್ತಾದರೂ ಅದೇ ಆ ಗುಂಗಲ್ಲೇ ಇರಬೇಕು. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಚರ್ಮದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕು. ಯಾಕೆಂದರೆ ಸ್ವಲ್ಪ ಅಲರ್ಜಿ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ, ಅಥವಾ ಆಹಾರ ಪದ್ಧತಿ ಸರಿ ಇರೋದಿಲ್ಲ. ತಿಂದಿರೋ ಆಹಾರ ಇಷ್ಟೇ ಇದ್ದರೂ ಹೊಟ್ಟೆ ಭಾರ ಆಗುವಂಥದ್ದು, ಹೊಟ್ಟೆ ಹಿಂಸೆ ಆಗುವಂಥದ್ದು, ಏನೋ ಒಂಥರ ಹಿಂಸೆಯಾಗಿ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಇರುತ್ತೆ. ಇನ್ನು ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು, ಕುಟುಂಬದ ಸದಸ್ಯರು, ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವರು, ಅಂತಹವ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸ್ವಲ್ಪ ವ್ಯಾಜ್ಯಗಳಾಗುತ್ತೆ, ಇಲ್ಲ ಕದನ ಆಗುತ್ತೆ, ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ಬಾರದಂಥ ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಕಾದ ಪರಿಸ್ಥಿತಿಯೂ ಎದುರಾಗುತ್ತೆ. ಇದೆಲ್ಲವೂ ಹೀಗಿರೋದ್ರಿಂದ ನೀವು ಎಷ್ಟು ಅಚ್ಚುಕಟ್ಟಾಗಿ ಹೇಗಿರ್ತೀರೋ, ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರೋ, ಯಾವುದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊತೀರೋ ಅದನ್ನು ಆಲೋಚನೆ ಮಾಡಬೇಕು. ಹಾಗೆ ಇವತ್ತು ತಾಯಿ ಶಂಕರಿಯನ್ನಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನು ತಾಯಿನ ಪ್ರಾರ್ಥನೆ ಮಾಡಿ ಒಂದು ಶ್ವೇತವರ್ಣದ ವಸ್ತ್ರದಲ್ಲಿ ಒಂದಿಡಿಯಷ್ಟು ಅಕ್ಕಿಯನ್ನು ಗಂಟು ಕಟ್ಟಿ ಅದರ ಮೇಲೆ ಒಂದು ಅಚ್ಚು ಬೆಲ್ಲ ನೆಟ್ಟು ಮನೆಯಲ್ಲೇ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನಿಂದ 3 ದಿವಸ ಅದೇ ಪ್ರಾರ್ಥನೆ ಆದಮೇಲೆ 3 ದಿವಸ ಆದ ನಂತರ ಅದರೊಂದು ಶಕ್ತಿ ದೇವಾಲಯಕ್ಕೆ ತೆಗೆದುಕೊಂಡು ಕೊಟ್ಟು ಬನ್ನಿ. ಇಷ್ಟು ಮಾತ್ರ ಮಾಡಿದ್ರೆ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಂತೂ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಯಾವ ಕೆಲಸ ಮಾಡಬೇಕು, ಯಾವ್ದು ಬಿಡಬೇಕು, ಯಾವ್ದು ಸರಿ, ಯಾವ್ದು ತಪ್ಪು, ಇದೆಲ್ಲದರ ಬಗ್ಗೆ ಬರೀ ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡೋದ್ರಲ್ಲೇ ಸಮಯ ಹೊರಟೋಗ್ಬಿಡುತ್ತೆ. ಆದರೆ ಯಾವುದು ಮಾಡಿದ್ರೂ ಸಹಿತ ಒಂದಲ್ಲ ಒಂಥರ ಅಚಾತುರ್ಯಗಳಾಗೋದು ಸತ್ಯವೇ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಸು ತುಂಬ ಭಾರವಾಗಿ ಇಟ್ಕೊಂಡಿರ್ತೀರಿ. ಏನೋ ಒಂಥರ ಯಾವುದೋ ವಸ್ತು ಕಳೆದಿದೆಯೇನೋ, ಅಥವಾ ಏನೋ ಆಗಿದೆಯೇನೋ, ಏನೋ ಆಗಬಾರ್ದಾಗೋಗಿದೆಯೇನೋ ಅನ್ನೋ ಥರ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ ಇವತ್ತು. ಬಟ್ ಏನೂ ಆಗೋದಿಲ್ಲ. 4 ಗಂಟೆವರೆಗೂ ಇಂತಹದ್ದೇ ಮಾನಸಿಕ ಒತ್ತಡ. 4 ಗಂಟೆ ಆದಮೇಲೆ ಆಟೋಮೆಟಿಕ್ಕಾಗಿ ಎಲ್ಲವೂ ಸರಿ ಹೋಗುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಮುಕ್ತರಾಗಲಿಕ್ಕೋಸ್ಕರ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಜೊತೆಯಲ್ಲಿ ಕೂತು ಸಮಂಜಸವಾಗಿ ಆಲೋಚನೆ ಮಾಡಿ ಸರಿಯಾದಂಥ ಸನ್ಮಾರ್ಗದತ್ತ ಇರತಕ್ಕಂಥದ್ದು ಒಳ್ಳೆಯದು. ನೋಡಿ, ಯಾವ ಕಾಲಕ್ಕೆ ಏನು ಬಂದು ತುಂಬ ಭಾರವಾಗಿರ್ತಕ್ಕಂಥ ವಸ್ತು ತಲೆಗಿಟ್ಕೊಂಡು ಅಥವಾ ಯಾವುದೋ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಇದಾಗುತ್ತೋ ಇಲ್ವೋ, ಇದರಿಂದ ಏನೋ ತೊಂದರೆ ಆಗ್ಬೋದಾ, ಈ ಪ್ರಕಾರವಾದ ಚಿಂತನೆಗಳಿದ್ರೂ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ, ಏನೂ ಆಗೋದಿಲ್ಲ. ನೀವು ಧೈರ್ಯ ಕೆಡಿಸ್ಕೋಬಾರ್ದು, ಧೈರ್ಯವಾಗಿರಬೇಕಷ್ಟೇ. ನಿಮ್ಮ ಆಲೋಚನೆ ಚೆನ್ನಾಗಿದ್ದರೆ ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಒಂದಿಷ್ಟು ಗಮನ ಕೊಡಬೇಕು. ಇವತ್ತು ಸಾಧ್ಯವಾದರೆ ಕೆಂಪು ವರ್ಣದ ವಸ್ತ್ರ ಆಗಲಿ, ಕೆಂಪು ಬಣ್ಣದ ಹೂ ಆಗಲಿ, ಕೆಂಪು ಬಣ್ಣದ ಗಂಧ ಆಗಲಿ, ಇಂತಹದ್ದನ್ನು ನಿಮ್ಮ ಕುಲದೇವರ ಪಾದಕ್ಕೆ ಹಚ್ಚಿ ಒಂದು ಸ್ವಲ್ಪ ಅಲ್ಲಿ ದೇವರ ಹತ್ರ ಇಟ್ಟು ಒಂದು ನಮಸ್ಕಾರ ಮಾಡ್ಕೊಂಡು ಬಂದರೆ ಮತ್ತಷ್ಟು ಅನುಕೂಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತು ನೀವು ಹಾಕುವ ಹೆಜ್ಜೆ ಸಾಧ್ಯವಾದಷ್ಟು ಉತ್ತರಕ್ಕೆ ಮುಖ ಮಾಡಿ ನಿಂತು ಮೊದಲು ನಿಮ್ಮ ಮನೆಯಿಂದ ಆಚೆ ಬರಬೇಕಾದ್ರೆ ಉತ್ತರಕ್ಕೆ ಪ್ರಯಾಣ ಮಾಡಿ. ನಿಮ್ಮ ಮನೆಯಿಂದ ಹೊರಬರುವಾಗ ಉತ್ತರಾಭಿಮುಖವಾಗಿ ನಿಂತು ಉತ್ತರಕ್ಕೆ ಪ್ರಯಾಣವನ್ನು ಬೆಳೆಸಿದ್ರೆ ಆಗ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಹಿತ ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದಲೇ ಏನಾದರೂ ಒಂದು ಸಾಧನೆ ಮಾಡಬಹುದು. ಆದರೆ ಈ ಕಳೆದ ಒಂದು 2-3 ದಿವಸಗಳಿಂದಲೂ ಒಂದಲ್ಲ ಒಂಥರ ಸಮಸ್ಯೆ ಕಾಣ್ತಿರೋ ನಿಮಗೆ ಇವತ್ತು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ. ಪರವಾಗಿಲ್ಲಪ್ಪ ಭಗವಂತ ಇವತ್ತು ನನ್ನ ಕೈ ಹಿಡಿದಿದ್ಯಾ ಅಂತ ನಾವು ಚಿಂತನೆ ಮಾಡಬಹುದು, ಹಂಗಾಗುತ್ತೆ. ಆದರೆ ಇವತ್ತು ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಾಗಲಿ, ನೀವು ಸಾಕಿರುವಂಥ ನಾಯಿಗಳಾಗಲಿ, ಈ ಶ್ವಾನಗಳ ಹತ್ರ ಇವತ್ತು ನೀವು ಸ್ವಲ್ಪ ಹುಷಾರಾಗಿರಬೇಕು. ಧನುರಾಶಿಯಲ್ಲಿರ್ತಕ್ಕಂಥವರು ಸಾಕು ಪ್ರಾಣಿಗಳಾಗಲಿ, ಪ್ರಾಣಿ ಪಕ್ಷಿಗಳ ಕಡೆ ನೀವು ಹೋಗುವಾಗ, ನಡೆಯುವಾಗ ಎಲ್ಲಾದರೂ ಒಂದು ಅಚಾತುರ್ಯ ಆಗುವಂಥದ್ದು, ಏನಾದರೂ ಸಮಸ್ಯೆ ಆಗುವಂಥದ್ದು, ಅಥವಾ ಸುಮ್ಮನೆ ಮಲಗಿರ್ತಕ್ಕಂಥ ನಾಯಿನೋ ಪ್ರಾಣಿಗಳು ಯಾವುದೋ ಒಂದಿರುತ್ತೆ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಹೋಗಿ ಅದ್ರ ಮೇಲೆ ಕಾಲಿಡ್ತೀರಿ, ಅಥವಾ ಅದರಿಂದ ಏನೋ ಒಂಚೂರು ಗರ್ಜನೆ, ಅಥವಾ ಇನ್ಯಾರೋ ಅದಕ್ಕೆ ಹೊಡೆದು ಬಡಿದು ಭಯಪಡಿಸಿದ್ರೆ ಅದು ನಿಮ್ಮ ಮೇಲೆ ಬಂದು ಬೀಳುವಂಥ ಪರಿಸ್ಥಿತಿಯೂ ಆಗುತ್ತೆ. ಅದರಿಂದ ಪ್ರಾಣಿ ಪಕ್ಷಿಗಳ ಕಡೆ ಇವತ್ತು ಧನುರಾಶಿಯವರು ಹುಷಾರಾಗಿರಬೇಕು. ಹಾಗೆ ನಿಮ್ಮ ಮಾತಿಗೆ ಒಂದು ಲಗಾಮಿರಬೇಕು. ಇವತ್ತು ಏನೇ ಮಾತಾಡಬೇಕಾದ್ರೂ ಮಾತು ಬೇಕಾ ಬೇಡವಾ, ಅಥವಾ 4 ಜನ ಇದ್ದ ಕಡೆ ಏನಾದರೂ ಗಲಾಟೆ ಪ್ರಾರಂಭ ಆದರೆ ಪಟ್ಟಂತೆ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ಬೇಕು. ನೀವು ಅಲ್ಲೇ ಇದ್ದರೆ ನಿಮಗೂ ಅದಕ್ಕೂ ಸಂಬಂಧ ಇಲ್ದಿದ್ರು ಸಂಬಂಧ ಇದೆ ಅಂತ ಕ್ರಿಯೇಟ್ ಮಾಡಿ ನಿಮ್ಮನ್ನು ಒಂದು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಭಾಳ ಜೋಪಾನ, ಎಚ್ಚರಿಕೆ ಎಂದಿರಿ. ಒಳ್ಳೆಯದಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ ಸರ್. ಊರು ಬೇಡ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹೆಸರು ಸರ್ ಬೇಡ ಸರ್. ಆಯ್ತಮ್ಮ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಗುರುಜಿ. ನಮ್ಗೆ ಮದ್ವೆ ಆಗಿ 6 ವರ್ಷ ಆಯ್ತು, ಇನ್ನು ಮಕ್ಕಳಾಗ್ಲಿಲ್ಲ. ತುಂಬಾ ಪ್ರಾಬ್ಲಮ್ ಇದೆ. ಡಾಕ್ಟರ್ ಹೇಳ್ತಾರೆ IVF ಮಾಡಿಸ್ಕೊಳ್ಳಿ, ನಿಮ್ದು ಇದು ನಂದು ಮಂತ್ಲಿ ರೇಟ್ ಸರಿ ಇಲ್ಲ ಗುರುಜಿ.
ಮತ್ತೆ ನನ್ನ ತಂಗಿಗೆ ಕೂಡ ಮಾನಸಿಕ, ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್, ಇವರಂತ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಮತ್ತೆ ನನ್ ಗಂಡನ್ಗೆ ಬಿಫೋರ್ ಮ್ಯಾರೇಡ್ ಆಗಿದೆ, ಅವ್ರದ್ದು ಸಹ ಪ್ರಾಬ್ಲಮ್ ಇದೆ ತುಂಬಾ. ಅವರ ಮನೇಲಿ ಸಹ ಪ್ರಾಬ್ಲಮ್ ಇದೆ, ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ. ಏನ್ ಮಾಡ್ಲಿಕ್ಕೆ ಅಂತಾನು ಗೊತ್ತಾಗಲ್ಲ. ತುಂಬಾ ಕಡೆ ಡಾಕ್ಟರ್ ಹತ್ರ ಬ್ಯಾಂಗ್ಳೂರಿಗೆ ಮಂಗ್ಳೂರಿಗೆಲ್ಲ ತೋರಿಸಿದೆ, ಆದ್ರೆ ಅವ್ರು ಹೇಳುದು IVF ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದು ನಾನು ಯಾವಾಗ ನನ್ ದೊಡ್ಡವಳಾಗಿದೆ ಅವಾಗಿಂದಾನು ನನ್ಗೆ ಪೀರಿಯಡ್ ಪ್ರಾಬ್ಲಮ್, ಮತ್ತೆ ಏನಿಲ್ಲ ನನ್ಗೆ. ಮತ್ತೆ ನಮ್ಮ ಅಮ್ಮನ ಮನೇಲಿ ತುಂಬಾ ಪ್ರಾಬ್ಲಮ್, ನನ್ಗೆ ಏನಿದ್ರು ನನ್ನ ಹತ್ರನೇ ಹೇಳ್ಕೊಳ್ತಾರೆ ಎಲ್ಲರೂ. ಆದ್ರೂ ಸಹ ಏನ್ ಮಾಡಿದ್ರು ಅದು ಸರಿ ಆಗ್ತಾನೆ ಇಲ್ಲ. ತಮ್ಮನು ಸಹ ಮನೆ ಬಿಟ್ಟು ಹೋಗಿ 5 ವರ್ಷ ಆಯ್ತು, ಅವನು ಸಹ ಮನೆಗೆ ಬರಲ್ಲ, ಸರಿಯಾಗಿ ಮನೇಲೂ ಇರಲ್ಲ. ಅಪ್ಪ ತೀರ್ಕೊಂಡು 3 ವರ್ಷ ಆಯ್ತು, ಅಮ್ಮ ಒಬ್ಬರಿದ್ದಾರೆ, ಅಮ್ಮನಿಗೂ ಸಹ ಮರು ಕಡಿಮೆ ಆಗಿದೆ. ಅದಕ್ಕೀಗ ಎಂತ ಮಾತಾಡ್ಬೇಕಂತಾನು ಗೊತ್ತಾಗಲ್ಲ ಆಗುತ್ತೆ. ಒಟ್ಟು ಸಮಸ್ಯೆಗಳ ಸೆರೆಮಾಲೆನೇ ತುಂಬ್ಕೊಂಡ್ಬಿಟ್ಟಿದ್ದೀರಿ. ಹೌದು. ಈ ಮೊದಲನೇ ಒಂದು ಮಾತು ಹೇಳಿದ್ರಲ್ಲ, ಹಾಸ್ಪಿಟ್ಲಿಗೆ ಹೋದರೆ ಅವರು IVFಗೆ ಹೋಗಿ ಅಂತ ಹೇಳ್ತಿದ್ದಾರೆ ಅಂತ. ಇದಂತೂ IVF ಅನ್ನೋದು ಹಾಸ್ಪಿಟ್ಲ್ ಒಳಗಡೆ ಕಾಲಿಟ್ಟರೆ ಅದು ಬರೋದು ಸಹಜವೇ, ಅದೇನು ದೊಡ್ಡ ವಿಚಾರ ಏನಲ್ಲ. ನಾವು ದೇವಸ್ಥಾನಕ್ಕೆ ಹೋದರೆ ದೇವರಿದ್ದಾನೆ, ದೇವರು ನಮಸ್ಕಾರ ಮಾಡಲೇಬೇಕು. ಹಾಗೆ ಹಾಸ್ಪಿಟ್ಲಿಗೆ ಹೋದರೆ IVF ಇದೆ, IVF ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು, ಅದಕ್ಕೆ ನೀವು ಒಂದು 5 ಲಕ್ಷ ರೆಡಿ ಮಾಡ್ಕೊಳ್ಳೇಬೇಕು. ಅದೇನು ಮಾಡಲಿಕ್ಕಾಗಲ್ಲ, ಅದು ಪರಿಸ್ಥಿತಿ ಹಾಗಾಗ್ಬಿಟ್ಟಿದೆ. ಆದರೆ ಅದನ್ನು ಮೀರಿರ್ತಕ್ಕಂಥದ್ರ ಬಗ್ಗೆನೂ ಒಂದಷ್ಟು ಚಿಂತನೆ ಮಾಡಬೇಕು. ಒಂದೇ ಫೈನಲ್ ಅಲ್ಲ, ಒಂದೇ ನಿರ್ಧಾರ ಅಂತಲ್ಲ, ಅಥವಾ ಒಂದೇ ಸಮಸ್ಯೆಯಿಂದನೇ ನಮಗೆ ಹೀಗೆಲ್ಲ ಆಗುತ್ತೆ ಅಂತಲ್ಲ. ಇದಕ್ಕೆ ನೀವು ನಿಮ್ಮ ಮನೆಯವರು, ನೀವು ಮತ್ತು ನಿಮ್ಮ ಮನೆಯವರು ಸಮಾಧಾನವಾಗಿ ಕೂತ್ಕೊಂಡು ಎಲ್ಲಿ ವ್ಯತ್ಯಾಸ ಆಗ್ತದೆ, ಏನು ತೊಂದರೆ ಆಗ್ತದೆ, ನಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗ್ತಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಹಾಗೆ ನಿಮ್ಮ ಮಂತ್ಲಿ ಡೇಟ್ಸನ್ನು ಫಸ್ಟು ರೆಡಿ ಆಗಬೇಕು. ಮಂತ್ಲಿ ಡೇಟ್ ನಿಮ್ಮದು ಕರೆಕ್ಟಾಗಿ ಆಗೋಯ್ತು ಅಂದರೆ ಬಹುಶಃ ಈ IVF ತನಕ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ಹೆದರಬೇಡಿ. ನೀವು ಮಂತ್ಲಿ ಡೇಟ್ ಆಗಲಿಕ್ಕೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಮೆಡಿಸಿನ್ಸ್ ತೊಗೊಳ್ಳಿ ಸಾಕು. ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗೋದಕ್ಕೆ ನೀವು ಮೆಡಿಸಿನ್ ತೊಗೊಂಡ್ರೆ ಅದು ಮಾಡಿದಾಗ ಅದು ಡಾಕ್ಟರ್ ಸಹ ಹೇಳಿದ್ರು ನನ್ಗೆ ಈಗ ಆಗಲ್ಲ, ಹಾಗೆ ಆಗಲ್ಲ ಅಂತ. ಒಂದ್ ಸ್ವಲ್ಪ ದಿವಸ ಎಲ್ಲ ಮಾಡಿದಾಗ ಅವರು ನನ್ ಗಂಡ ಸ್ವಲ್ಪ ಹಿಂದೆ ಜರುಗಿಸ್ತಾರೆ, ಏನು ಸಹ ಮಾಡೋದಾದ್ರೆ ಹಿಂದೆ ಜರುಗಿಸ್ತಾರೆ. ಅವರ ಫ್ಯಾಮಿಲಿಯಲ್ಲಿ ಸಹ ಅಷ್ಟೇ, ಅವರ ಅತ್ತಿಗೆ ಮಾತು, 2ನೇ ಅಣ್ಣನ ಅತ್ತಿಗೆ ನಾನು ಮಾತು ಕೇಳ್ಕೊಂಡು ಅವರು ನಮ್ಗೆ ಅವರ ಫ್ಯಾಮಿಲಿಯಲ್ಲಿ ಸಹ ನನ್ನನ್ನು ದೂರ್ತಾರೆ. ನಾವೇನಿದ್ರು ಡೈರೆಕ್ಟ್ ಆಗಿ ಮಾತಾಡ್ತೇವೆ, ಆದ್ರೂ ಸಹ ಅವರು ನನ್ನನ್ನೇ ದೂರುದು. ಆದ್ರೆ ಆತರ ಮಾಡುವಾಗ ಬಿಫೋರ್ ಮ್ಯಾರೇಡ್ ಇದ್ದು ಅವರು ಹೋಗಿದ್ದು ಮನೆ ಬಿಟ್ಟು. ಮತ್ತೆ ಅವ್ರಿಗೆ ಕರೆದ್ರು, ಅವರು ಏನು ಹೇಳಿದ್ರು ನಮ್ಮ ಮನೆಯವರು ನೆಗ್ಲೆಕ್ಟ್ ಮಾಡುದು, ಏನ್ ವಿಷಯ ಆದ್ರೂ ನೆಗ್ಲೆಕ್ಟ್ ಮಾಡ್ತಾರೆ ಅಷ್ಟೇ ಸರ್ ಗುರುಜಿ. ಅಮ್ಮ, ಅವ್ರದ್ದು ಏನಾರು ಇರಲಿ, ನಾವು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಮಾತ್ರ ನಾವು ತಗೊಳ್ಳೋಣ ತಲೆಗೆ. ಈಗ ಸಮಸ್ಯೆ ಅಂತಕ್ಕಂಥದ್ದು ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಬಂದೇ ಬರುತ್ತೆ. ಸಮಸ್ಯೆ ಇದೆ ಅಂತ ನಾವು ಬದುಕು ನಿಲ್ಸೋಕ್ಕಾಗತ್ತೆ? ಅಥವಾ ನನಗೆ ಸಾಗಲ್ಲಪ್ಪ ಈ ಸಮಸ್ಯೆ ಜಾಸ್ತಿ ಇದೆ ಅಂದ್ಬಿಟ್ಟು ಹಗ್ಗ ಹಾಕ್ಕೊಳ್ಳಿಕ್ಕಾಗತ್ತೆ? ನಾವು ಬದುಕಬೇಕಲ್ವ? ನಾವು ಬದುಕಬೇಕು, ನಾವು ಚೆನ್ನಾಗಿರಬೇಕು. ಸಮಸ್ಯೆ ಯಾವುದು ದೊಡ್ಡದು, ಯಾವುದು ಚಿಕ್ಕದು, ಯಾವುದು ಬೇಕು, ಯಾವುದು ಬೇಡ, ಸುಮ್ಮನೆ ಊರಾಗಿಲ್ದಿದ್ದು ಉಸಾಬರಿ ಎಲ್ಲ ನಾವು ಮೈ ಮೇಲೆ ಹಾಕಿ ತಂದ್ಕೊಳ್ಬೇಕು. ನೀವು ಗಂಡ ಹೆಂಡತಿ ಚೆನ್ನಾಗಿರಬೇಕು, ನಿಮ್ಮ ಕುಟುಂಬ ಚೆನ್ನಾಗಿರಬೇಕು, ಅಷ್ಟಕ್ಕೆ ಚಿಂತನೆ ಮಾಡೋಣ. ಅಣ್ಣ ಅತ್ತಿಗೆ ಕಟ್ಕೊಂಡು ಅತ್ತಿಗೆ ಇನ್ನೊಬ್ಬರ ಅತ್ತಿಗೆ ಮತ್ತೊಬ್ಬರ ನಮಗೆ ಯಾವುದೂ ಬೇಡ. ನನಗೆ ಬೇಕಾದ್ದು ನೀವು, ನಿಮ್ಮ ಜೊತೆ ನಿಮ್ಮ ಮನೆಯವರು. ನೀವು ಅಷ್ಟನ್ನೇ ಆಲೋಚನೆ ಮಾಡಿ. ದಿನ ನೋಡಮ್ಮ ಭಾಳ ಫಾಸ್ಟ್ ಆಗಿದೆ. ಬೆಳಿಗ್ಗೆ ಆಗುತ್ತೆ, ಮಧ್ಯಾಹ್ನ 12 ಆಗೋಗ್ಬಿಡುತ್ತೆ, ಈಗ ಅಂದರೆ ಸಂಜೆ 6 ಆಗುತ್ತೆ, ತಿರ್ಗಿ ಆಮೇಲೆ ರಾತ್ರಿ ಆಗೋಗ್ಬಿಡುತ್ತೆ. ಯಾವ್ದಾದ್ರು ನಿಲ್ಲುತ್ತಾ? ಇಲ್ಲಿವರೆಗೂ ಕಳೆದಿರ್ತಕ್ಕಂಥ ಕ್ಷಣಗಳು, ದಿನಗಳನ್ನು ಯಾವ್ದಾದ್ರು ಒಂದನ್ನು ವಾಪಸ್ ತರಲಿಕ್ಕಾಗತ್ತಾ? ಅಥವಾ ಒಂದು ಕ್ಷಣ ಕಳೆದು 1 ನಿಮಿಷ ನೀವು ಪುನಃ ಬಾ ಅಂದರೆ ಬರಲ್ಲ. ಆ ಸುಂದರವಾದಂಥ ಬದುಕು, ಸುಂದರವಾದಂಥ ಜೀವನ, ನಮ್ಮ ಜೀವನನ ಅಮೂಲ್ಯವಾಗಿ ಇಟ್ಕೊಳ್ಬೇಕು. ನಾವು ಒಳ್ಳೆ ಥರ ನಡೆಸ್ಕೊಳ್ಬೇಕು. ನಾವು ಅದು ಬಿಟ್ಟು ರೋದನೆ ಮಾಡ್ತಾ, ಅಯ್ಯೋ ನನಗೆ ಅದಿಲ್ಲ, ಇದಿಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ನನಗೇನೋ ಬಾಧೆ ಇದೆ. ಯಾವ ಬಾಧೆಯೂ ಇಲ್ಲ. ನಮಗೆ ಭಗವಂತ ಏನೆಲ್ಲ ಬರೆದಿಟ್ಟಿದ್ದಾನೆ, ಏನೆಲ್ಲ ನಮ್ಮದು ಅಂತ ಕೊಟ್ಟಿದ್ದಾನೆ, ಅದನ್ನೇ ನಾವು ಆನಂದ ಪಡೋಣ ಅದರಲ್ಲಿ. ಆ ಥರ ಒಂದು ಚಿಂತನೆಗೆ ನಾವು ಬರಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ತುಂಬ ಹೆವಿಯಾಗಿ ಖರ್ಚು ಮಾಡೋ ಅವಶ್ಯಕತೆ ಏನಿಲ್ಲ. ಫಸ್ಟು ನಿಮ್ಮ ಮಂತ್ಲಿ ರೇಟ್ ಸರ್ ಮಾಡ್ಕೊಳ್ಳಿ. ಗಂಡ ಹೆಂಡತಿ ನೀವು ಹ್ಯಾಪಿಯಾಗಿರಿ, ಸಂತೋಷವಾಗಿರಿ. ಆದಷ್ಟು ಬೇಗ ನೀವು ಒಳ್ಳೆ ಕೆಲಸ, ಒಳ್ಳೆ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಅದನ್ನು ಈಡೇರಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಚ್ಛೆನೆ ಒಂದು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ನೋಡ್ಕೋಬೇಕು.
ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ಮಧ್ಯಾಹ್ನ 12:30 ತನಕ 12 ಗಂಟೆ 30 ನಿಮಿಷದವರೆಗೂ ಯಾವುದೇ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ತೀರ್ಮಾನ ತಗೊಳ್ಳಿ. ಸಡನ್ನಾಗಿ ನೀವು ತೀರ್ಮಾನ ತಂದುಕೊಳ್ಳೋದು, ಸಡನ್ನಾಗಿ ದುಡುಕುವಂಥದ್ದು ಅಥವಾ ಅತಿಯಾದಂಥ ವೇಗವಾಗಿ ಗಾಡಿ ಚಲಾಯಿಸುವಂಥದ್ದು ಇದು ಯಾವುದೂ ಇವತ್ತು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಇದೆ. ಆರ್ಥಿಕ ಸಂಕಷ್ಟಗಳು ಎದುರಾಗ್ಬೋದು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರಬಹುದು. ಹಾಗೆ ಇಲ್ಲದ ಸಮಸ್ಯೆಗಳನ್ನು ಹೆಗಲೇರಿಸ್ಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಭಾಳ ಜೋಪಾನ ಬೇಕು. ಇವತ್ತು ಸರಿಯಾದ ಸಮಯಕ್ಕೆ ಆಹಾರಗಳನ್ನು ತೆಗೆದುಕೊಂಡು ಒಳ್ಳೆಯ ಒಂದು ಉದ್ದೇಶದಿಂದ ಒಳ್ಳೆಯ ಒಂದು ಆಲೋಚನೆ ಮಾಡಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡ್ರೆ ಫಲಾಫಲಗಳಂತೂ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ನೀವು ಮಾಡೋ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾರಾದರೂ ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಅವ್ರು ಹೇಳುವ ಮಾತಿನಂತೆ ನಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತು ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮಾತಲ್ಲಿ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಪಡಿಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ಭಗವಂತನ ಕೃಪಾಕಟಾಕ್ಷದಿಂದ ಕುಂಭರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ಆದರೆ ನೀವು ಮಾತ್ರ ತಪ್ಪದೀರ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ಕಾರಣ ಈಗ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದ್ದಲ್ಲ. ಒಂದೊಂದು ಕ್ಷಣಕ್ಕೂ ಒಂದೊಂದು ಬದಲಾವಣೆ ತರ್ತಿರ್ತಾನೆ. 4-6 ಜನಗಳ ಮಧ್ಯದಲ್ಲಿ ಒಂಟಿತನ ಮಾಡಿರ್ತಾನೆ. ನನ್ನವರು ಅಂತ ಯಾರೇ ಇದ್ದರೂ ಸಹಿತ ಎಲ್ಲರೂ ದೂರ ಆಗಿದ್ದಾರೇನೋ ಎಂಬ ರೀತಿ ಚಿಂತನೆ ತರ್ತಾನೆ. ಇಲ್ಲದ ಆರೋಗ್ಯದಲ್ಲೂ ಸಹಿತ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿ ಮಾನಸಿಕವಾದಂಥ ಒತ್ತಡಗಳನ್ನು ತಂದುಬಿಡ್ತಾನೆ. ಇಷ್ಟೆಲ್ಲ ವ್ಯತ್ಯಾಸ ಆಗೋದ್ರಿಂದ ನೀವು ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡುವಂಥದ್ದು ಬಹಳ ಉತ್ತಮ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನ್ನೋ ದೇವಿ ರವಿಶ್ರಯಾಪೋ ಭವಂತು ವಿದೇಂಶಿಯೋ ರವಿಶ್ರವಂತರಃ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ತಂದುಕೊಂಡಂಗಾಗತ್ತೆ. ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಂತೂ ಭಾಳಷ್ಟು ವೇಗವಾಗಿ ಕಾರ್ಯಸಿದ್ಧಿಯಾಗುವಂಥ ಯೋಗ ಫಲ ಇದೆ. ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲೂ ಚೆನ್ನಾಗಿದೆ, ವೃತ್ತಿಯಲ್ಲೂ ಚೆನ್ನಾಗಿದೆ. ಹೊಸದಾಗಿ ಏನೋ ಒಂದು ಮಾಡಬೇಕು, ಒಂದು ಸಂಕಲ್ಪ ಮಾಡಬೇಕು, ಒಂದು ಹಣಕಾಸನ್ನು ಗುಡ್ಡ ಹಾಕಬೇಕು ಅಥವಾ ಇರ್ತಕ್ಕಂಥ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಇವತ್ತು ಖಂಡಿತ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಯಾವುದನ್ನೂ ನೀವು ಆಲೋಚನೆ ಮಾಡಿದಿರ ನೆಮ್ಮದಿಯಾಗಿ ಸಂತೋಷವಾಗಿ ನಗನಗ್ತಾ ಇದ್ದರೆ ಅದರ ಒಂದು ಲಾಭವನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀವಿ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚಳ್ಳೂರಿದ್ದಾರೆ, ಕಾರ್ತಿಕ ತಾಲೂಕಿಂದ. ಓ, ಸಂತೋಷ ಅಮ್ಮ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಸುನಿತಾರೆ. ಅಮ್ಮ? ಸುನಿತಾರೆ. ಸವಿತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಸುನಿತಾರೆ ನನ್ನ ಹೆಸರು. ಹಾ, ಊನಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ, ಮಾತಾಡಿ ತಾಯಿ. ನನ್ನ ಮದುವೆ ಆಗಿ 7 ವರ್ಷ ಆಯ್ತ್ರಿ ಗುರುಜಿ. ಹೇಳಮ್ಮ. ನಮ್ಮ ಮನೆಯವರು ಒಟ್ಟು ನನ್ನೇನು ಕರ್ಕೊಂಡು ಹೋಗ್ತಾ ಇಲ್ರಿ, ಪ್ರಾಪರ್ಟಿನೂ ಕೊಡ್ತಾ ಇಲ್ರಿ ಗುರುಜಿ. ಅವ್ರು ಊರಾಗನು ಇಲ್ರಿ, ಊರು ಬಿಟ್ಟು ಹೋಗ್ಯಾರಂತಾರ್ರಿ ಅವರು. ಮತ್ತೆ ಎಲ್ಲಿ ಹೋಗಿದ್ದಾರೆ? ಎಲ್ಲೇ ಕೆಲ್ಸಕ್ಕೆ ಹೋಗ್ಯಾರಂತ್ರಿ ಅವರು. ಕೆಲ್ಸಕ್ಕೆ ಹೋಗಿದ್ದಾರಂತೆ? ಹ್ಞೂನ್ರಿ. ಫೋನ್ ಮಾಡ್ತಾರ್ರಿ ಅಮ್ಮ, ಫೋನ್ ಏನ್ ಮಾಡಿರ್ತೀವ್ರಿ, ಮಾತಾಡ್ತಾರ್ರಿ. ಕರ್ಕೊಂಡು ಹೋಗಿ ಜೀವನ ಮಾಡಕ್ಕವಲ್ಲ ಅಂತಾರ್ರಿ. ಈಗ ನೀವು ಅಮ್ಮನ ಮನೇಲಿದ್ದೀರಾ? ಹ್ಞೂನ್ರಿ, ತಂದೆ ತಾಯಿ ಮನೇಲೆ ಇದ್ದೀವ್ರಿ. ಅವ್ರ ಪಾಪ ನನ್ನ ತಮ್ಮರು ಇದಾರಿ, ಅವ್ರು ಜೀವನ ಬೇಕಲ್ರಿ ಮುಂದೆ. ಅವ್ರಿಗೆ ಮದುವೆ ಬಗ್ಗೆ ನೋಡ್ತಾ ಇದಾರಿ, ಕನ್ಯೆನ ಇಲ್ಲಿ ಸಿಗ್ತಾ ಇಲ್ರಿ. ಇರಲಿ, ಫಸ್ಟ್ ನಿಮ್ಮದು ಹೇಳಿ, ಆಮೇಲೆ ತಂಗಿ ತಮ್ಮನ ಬಗ್ಗೆ ಹೋಗೋಣ. ಈಗ ನೀವು ಅಪ್ಪ ಅಮ್ಮನಲ್ಲಿ ಇದ್ದೀರಿ, ಮದುವೆ ಮಾಡ್ಕೊಂಡು ಮದುವೆ ಆದಮೇಲೆ ಎಷ್ಟು ದಿವಸಕ್ಕೆ ಬಂದ್ರಿ ನೀವು ಗಂಡನ ಮನೆಯಿಂದ ತಿರುಗಿ ತವ್ರ ಮನೆಗೆ ಯಾವಾಗ ಬಂದ್ರಿ? 1 ವರ್ಷ ಆಯ್ತ್ರಿ. ಅವಾಗ ಅಲ್ಲೇ ಇದ್ದು ಈಗ ಬಂದು 1 ವರ್ಷ ಆಯ್ತ್ರಿ. ಮದುವೆ ಆಗಿದ ತಕ್ಷಣ ಈಗ ಬಂದು 6 ವರ್ಷ ಆಯ್ತ್ರಿ. ಈಗ ಮದುವೆ ಆಗಿ 1 ವರ್ಷ ಗಂಡನ ಮನೇಲಿ ಇದ್ರಿ? ಹ್ಞೂನ್ರಿ. ಇಲ್ಲಿ ಬಂದು 5 ವರ್ಷ ಆಯಿತು? ಹ್ಞೂನ್ರಿ, 5 ವರ್ಷ ಆಯ್ತ್ರಿ ಈಗ. 5 ವರ್ಷದಿಂದ ಒಂದ್ಸತಿನೂ ನೀವು ಗಂಡನ ನೋಡ್ಲಿಲ್ವಾ, ಬರ್ಲಿಲ್ವಾ ಹತ್ತಿರಕ್ಕೆ?
ಬಂದಿಲ್ರಿ, ಫೋನ್ ಮಾಡ್ತಾರ್ರಿ. ಅವ್ರು ಮಾತಾಡಿದ್ರ ಸರಿಯಾಗಿ ಮಾತಾಡ್ತಾ ಇಲ್ರಿ. ಅಂದ್ರೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರ್ರಿ, ಸಿಕ್ಕಾಪಟ್ಟೆ ಜಗ ಮಾಡ್ತಾರ್ರಿ. ಬರೀ ನೈಟ್ ಹೊತ್ನಾಗ ಫೋನ್ ಮಾಡಿ ಹಂಗ ಬೇಯ್ತಿರ್ತಾರ್ರಿ. ಇನ್ನೇನು ಮಾಡ್ತಾರೆ ಇನ್ನು ಪರಿಸ್ಥಿತಿ ಯೋಚನೆ ಮಾಡಿ. ನೀವು ಬಂದು ಇಲ್ಲಿ ತವ್ರ ಮನೆ ಸೇರಿಕೊಂಡ್ರೆ 5 ವರ್ಷದಿಂದ ಇಲ್ಲಿದ್ದರೆ ಇನ್ನು ಅವ್ರು ಫೋನ್ ಮಾಡಿ ರಾತ್ರಿ ಹೊತ್ತೇ ಜ್ಞಾಪಕ ಮಾಡ್ಕೊಳ್ತಾರೆ. ರಾತ್ರಿ ಹೊತ್ತು ಜ್ಞಾಪಕ ಮಾಡ್ಕೊಂಡು ಕುಡಿದು ಬಿಟ್ಟಿರ್ತಾರೆ. ಕುಡಿದು ಜ್ಞಾನದಲ್ಲಿ ಇನ್ನೇನು ಮಾಡ್ತಾರೆ, ಬೇರೆಯವರು ಫೋನ್ ಮಾಡಿದ್ರೆ ಫೋನ್ ಇಟ್ಬಿಡ್ತಾರೆ. ಅದಕ್ಕೆ ನಿಮಗೆ ಮಾಡ್ತಾರೆ. ನೀವು ನಾಳೆ ಬೆಳಿಗ್ಗೆ ಇದ್ದರೆ ನೀವು ಗಂಡನ ಮನೆಗೆ ಹೋಗ್ಬೇಕು ತಾನೆ? ಅಲ್ರಿ, ಕರ್ಕೊಂಡ್ ಹೋಗ್ತಾ ಇಲ್ರಿ. ಅಲ್ಲೇ ಮನೆಯಲ್ಲಿ ಯಾರು ಸೇರ್ತಾ ಇಲ್ರಿ, ಅವ್ರು ಯಾರು ಕರ್ಕೊಂತಾ ಇಲ್ರಿ. ನೀವು ಯಾಕೆ ಬಿಟ್ಟು ಬಂದ್ರಿ ಫಸ್ಟು? ಇಲ್ಲ, ಅವರೇ ರೀ ಬಂದು ಇಲ್ಲಿ ಕರ್ಕೊಂಬಂದು ಬಿಟ್ಟು ಹೋಗಿದ್ರಿ. ಬಿಟ್ಟು ಬಂದ ತಕ್ಷಣ ಮಾರನೇ ಸಹ ಹೊರಟ್ಬಿಡ್ಬೇಕಾಯ್ತು ತಾನೆ? ಅವ್ರು ಬಿಟ್ರಲ್ಲ, ಬಿಟ್ಟು ಒಂದು ವಾರ ನಿಮ್ಮ ಮನೇಲಿ ಇದ್ಬಿಟ್ಟು 1 ವಾರ ಅವ್ರು ಯಾರು ಕರ್ಕೊಂಡೋಗಿ ಬರಲಿಲ್ಲ ಅಂದರೆ ನೀನು ಅಲ್ಲಿಗೆ ಹೊರಟ್ಬಿಡ್ಬೇಕಾಯ್ತು. ಅದು ನಿನ್ನ ಮನೆ ಅಲ್ವಮ್ಮ? ಮನೆ ರೀ, ಹೋಗಿದ್ವಿ ರೀ. ಅಲ್ಲಿ ಅವ್ರವ್ವ ಅವ್ರು ಯಾರು ಕರ್ಕೊಂತ ಇಲ್ರಿ ಮನ್ಯಾಗ. ಮದುವೆ ಮಾಡ್ಕೊಳಕ್ಕೆ ಅವರೆಲ್ಲ ಬಂದಿದ್ರು ತಾನೆ? ಬಂದಿದ್ದ. ಈಗ ಅದನ್ನೇ ಅಂತಾರೆ, ಮಾಡಿವ್ರಿ ಎಲ್ಲ ಮಾಡಿವ್ರಿ, ಮದ್ವೆ ಈಗ ಕರ್ಕೊಳಲ್ಲ ಅಂದ್ರ ಅದು ನಿಮ್ದು ಜವಾಬ್ದಾರಿ, ನಾವೇನ್ ಮಾಡಿದ ಮಾಡಿವಿ ಅಂತಾರೆ ಅವ್ರೀಗ. ಮಾಡಿದ್ದೀವಿ ಬಿಟ್ಟಿದ್ದೀವಿ ಎಲ್ಲ. ಮದುವೆ ಮಾಡ್ಕೊಂಡಿರೋದು ಅವ್ರ ಮನೆಗೆ, ಅವ್ರ ಮಗನ ಮಾಡ್ಕೊಂಡಿದ್ದೀರಿ. ಅವ್ರ ಮಗನಿಗೂ ನಿಮಗೂ ಮದುವೆ ಆಗಿದೆ. ಹಾಗಿದ್ದ ಮೇಲೆ 1 ವಾರ 10 ದಿವಸ ನಿಮ್ಮ ತವ್ರ ಮನೇಲಿ ಇದ್ದೀರಿ. ಸೀದಾ ಹೋಗಿ ನೀವು ಕರ್ಕೊಳ್ಳೋದೆ ನನ್ನ ರೂಮಲ್ಲಿ ನಾನು ಇರ್ತೀನಿ ಅಂತೇಳಿ ನೀವು ಎಲ್ಲಿ ಗಂಡನ ರೂಮ್ ಅಂತಿತ್ತೋ, ಎಲ್ಲಿ ನೀವು ಮಲಗ್ತಿದ್ರು ಆ ಜಾಗಕ್ಕೆ ಹೊಟ್ಟೋಗಿ ಸೇರ್ಕೋಬೇಕಾಗಿತ್ತು. ಹೆಣ್ಣು ಮಕ್ಕಳು ಮುಂದಾದರೂ ಇಂಥದ್ದನ್ನು ನೀವು ಮಾಡದಿರ ಇದ್ದರೆ ಇಂಥದ್ದೇ ತಪ್ಪಾಗ್ತಾ ಇರತ್ತೆ. ಈಗ ನೋಡಿ 5 ವರ್ಷ ಆಯಿತು. ಆ ಮನುಷ್ಯ ಹೆಂಡ್ತಿ ನನಗೆ ಹೆಂಗೂ ಹೆಂಡ್ತಿ ಇಲ್ಲ, ನನಗೇನು ಖರ್ಚು ವೆಚ್ಚ ಅಷ್ಟೇನು ಬೇಕಾಗಿಲ್ಲ ಅಂತ ಇವತ್ತು ಈ ಮನೆ ನಾಳೆ ಇನ್ನೊಂದು ಮನೆ. ಇವತ್ತು ಇಲ್ಲಿ 100 ರೂಪಾಯಿ ಕೊಟ್ಟರೆ ಇಲ್ಲಿ ಊಟ ಮಾಡ್ತಾನೆ, ರಾತ್ರಿ 100 ರೂಪಾಯಿ ಖರ್ಚು ಮಾಡಿ ಎಣ್ಣೆ ಕುಡಿತಾನೆ. ತಿರುಗಿ ಬೆಳಗ್ಗೆ ಆಗುತ್ತೆ, ತಿರುಗಿ ಇನ್ನೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ, 100 ರೂಪಾಯಿ ಸಂಪಾದನೆ ಮಾಡಿ ರಾತ್ರಿ ಕುಡಿದು ಮಲಿಕೋತಾನೆ. ಈ ಕಡೆ ಹೆಂಡ್ತಿನೂ ಬೇಡ, ಆತನಿಗೆ ಸಂಸಾರವೂ ಬೇಡ. ಹೋಗ್ಬೋದ್ರಿ ಗುರುಜಿ, ಸುಮ್ಮನೆ ಡ್ರಿಂಕ್ಸ್ ಮಾಡಿ ಹೊಡೆದು ಬಿಡೋದು ಮಾಡ್ತಾರ್ರಿ. ನೈಟ್ ಎಲ್ಲ ಸುಮ್ಮನೆ ಟಾರ್ಚರ್ ಕೊಡ್ತಾರ್ರಿ. ಅದು ಪ್ರಾರಂಭದಲ್ಲಿ ಇರುತ್ತಮ್ಮ. ಪ್ರಾರಂಭದಲ್ಲಿ ನೀನು ಸರಿಪಡಿಸ್ಕೋಬೇಕು. ನೋಡು, ಒಂದು ಹೇಳ್ತೇನೆ ನಾನು, ಹೆಣ್ಣು ದೇವತೆ ಪೂಜಿಸಬೇಕು, ಪೂಜನೀಯ ಸ್ಥಳದಲ್ಲಿ ಇಟ್ಟರು ನಾವು ಆರಾಧಿಸಬೇಕು ಎಲ್ಲ ಹೇಳ್ತೀನಿ ನಿಜ. ಆದರೆ ಹೆಣ್ಣಿಗೆ ನೋವು ಜಾಸ್ತಿ ಆದರೆ ಯಾರನ್ನ ಸುಮ್ಮನೆ ಇರ್ತಾಳ? ನೀವು ಮೊದಲನೇ ಸತಿ 2 ಸತಿ ಸುಮ್ಮನೆ ಇರಬೇಕು, 3ನೇ ಸತಿ ನೀನು ಕೈಗೆ ತೊಗೋಬೇಕು. ನೀನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ತಾನೇ ನಿನ್ನ ಸಂಸಾರ ಸರಿ ಹೋಗೋದು. ಆಲೋಚನೆ ಮಾಡಬೇಕಲ್ವಮ್ಮ? ಒಂದು ಕುಟುಂಬದಲ್ಲಿದ್ದಾಗ ಮನೆಗೆ ಬಂದು ಗಂಡ ಹಿಂಗೆ ಹೊಡಿತಾನೆ ಬಡಿತಾನೆ ಅಂದರೆ ಆ ಕುಟುಂಬದಲ್ಲಿ ವಾಸ ಮಾಡೋರು ಬೇರೆಯವ್ರು ಇರ್ತಾರೆ ತಾನೆ? ಅವ್ರು ಯಾರು ಇಲ್ರಿ ಅವ್ರ ಮನೇಲಿ, ಅವ್ರೊಬ್ಬರೇ ಇರೋದ್ರಿ. ಮತ್ತು ಯಾರೂ ಇಲ್ಲ ಅಂದರೆ ನೀನು ಹೋಗಿ ಅಲ್ಲಿರೋದಕ್ಕೆ ಏನಮ್ಮ? ಇಲ್ರಿ, ಮನೆಗೆ ಅವ್ರು ಕರ್ಕೊಂತ ಇಲ್ರಿ ಅವ್ರವ್ರು. ಕರ್ಕೊಳಕ್ಕೆ ಏನು ಆರತಿ ಮಾಡಿ ಕರ್ಕೋಬೇಕು ನಿನ್ನ? ಹಂಗಲ್ರಿ, ಮನ್ಯಾಗ ಬೀಗ ಹಾಕ್ತಾರೆ, ಹೊರಗಡೆ ಇರ್ರಿ ಅಂತಾರೆ. ನೀನು ಹೋಗಿ ಒಳಗಡೆ ಸೇರ್ಕೋಬೇಕು. ನಾನು ಇರೋದು ಇಲ್ಲೇ ಅಂತ ಹೇಳಬೇಕು. ನೀನು ಗಟ್ಟಿ ಆಗಬೇಕು. ನೀನು ನಾಳಿದ್ದು ಹೀಗೆ ಅವಾಗಲೇ ಒಂದು ಮಾತಂದು ಏನಂತ ಹೇಳು, ನನ್ನ ತಮ್ಮ ಇದ್ದಾನೆ, ಅವನು ಮದುವೆ ಆದರೆ ನಾಳೆ ಹೆಂಡತಿ ಬರ್ತಾಳೆ, ನನ್ನ ಪರಿಸ್ಥಿತಿ ಏನು ಅಂತ ಕೇಳ್ದೋ ಇಲ್ವೋ? ಕೇಳಿದ್ರಿ. ಮತ್ತು ಹಂಗಿದ್ದಾಗ ನೀನು ಆಲೋಚನೆ ಮಾಡೋವಂಥವಳು, ನನ್ನ ಮನೆ ಇದಲ್ಲ, ನನ್ನ ಮನೆ ಅದೇ ಮನೆ ಅಂತೇಳಿ ಈಗಲೂ ಕಾಲ ಮಿಂಚಲ ಎತ್ಕೋ ಬ್ಯಾಗನ್ನ ಹೊರಡು. ನೀನು ಇವತ್ತಿನ ದಿವಸ ಮನಸ್ಸು ಗಟ್ಟಿ ಮಾಡ್ಕೋಬೇಕಮ್ಮ. ನಾನೊಂದು ಮಾತು ಹೇಳ್ತೀನಿ ಕೇಳು. ಇದು ಇವತ್ತು ನೀನು ಇದೆಯಲ್ಲ, ಇದು ತವ್ರ ಮನೆ, ನಿನಗಿದು ಶಾಶ್ವತ ಅಲ್ಲ. ಅಥವಾ ಮುಂದೆ ಏನಾದ್ರು ಒಂದು ಗಟ್ಟಿ ತೀರ್ಮಾನ ತಗೋಬೇಕು. ಏನು ಇಲ್ದಿರ ಹೆಂಗೋ ಸದ್ಯ ಆ ಕ್ಷಣಕ್ಕೆ ಮಾತಾಡ್ತಾರೆ, ಮಾತು ಕಣ್ಣೊರೆಸ್ಕೊಳ್ಳೋದು, ತಿರ್ಗಿ ಆಮೇಲೆ ಹೆಂಗೋ ಸ್ವಂತದವ್ರಲ್ಲ ಅಂತ ನೀನು ತಲೆ ಬಗ್ಸಿ ನಡೆಯೋದು. ಇದು ಇವಾಗ ನಡೆಯುತ್ತೆ. ನಾಳೆ ನಿನ್ನ ತಮ್ಮನಿಗೊಂದು ಹೆಂಡತಿ ಬಂದಾಗ ಅವಳೇನಾದ್ರು ಸ್ವಲ್ಪ ಗತ್ತಲ್ಲಿ ಮಾತಾಡಿದ್ರೆ ನಿಮ್ಮ ಅಪ್ಪ ಅಮ್ಮನ ಗತಿ ಏನು, ನಿನ್ನ ಗತಿ ಏನು? ಇಲ್ಲ ಅಂದರೆ ನಾಳೆ ನಿನ್ನ ಸಂಸಾರ ಆದಂಗೆ ನಿನ್ನ ತಮ್ಮನ ಸಂಸಾರನೂ ಆಗೋಗ್ಬಿಡುತ್ತೆ. ಆಕೆ ಅವಳನ್ನು ಮದುವೆ ಮಾಡ್ಕೊಂಡು ಬರಲಿ, 2 ದಿವಸ ಇರಲಿ, ಅವಳು ತವ್ರ ಮನೆ ಸೇರ್ಕೊಂಡ್ಬಿಡ್ಲಿ, ನೀನು ಈ ಕಡೆ ಬಾ, ಅವಳು ಆ ಕಡೆಗೆ ಹೊರಟೋಗ್ಲಿ. ಇನ್ನು ನಿನ್ನ ತಮ್ಮ ಅವನು ಯಾವ್ದಾರು ಮಠನೋ ಯಾವ್ದಾರು ಊರು ಬಿಟ್ಟು ಅವನು ಇದೇ ಥರ ಸಂಜೆ 6 ಗಂಟೆ ಮೇಲೆ ಅವನು ತೊಗೊಂಡ್ಬಿಡ್ತಾನೆ ಎಣ್ಣೆನ. ನಮ್ಮ ಸಂಸಾರವನ್ನು ನಾವು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟ್ ನಾವು ಚಿಂತನೆ ಮಾಡಬೇಕು. ನಾನೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಮನೆ ಇದಲ್ಲ, ನಿನ್ನ ಮನೆ ಏನಿದ್ರು ಗಂಡನ ಮನೆಯೇ. ಅದು ಇರೋದು ನಿಮ್ಮ ಅತ್ತೆ ಒಬ್ಬರು ಅಂತಿದ್ಯಾ? ಅತ್ತೆ ಕೈಲಿ ಬೀಗ ಹಾಕ್ತಾರೆ ಅಂದರೆ 2 ಕೀ ಇಟ್ಕೋ, ನೀನೊಂದು ಕೀ ಇಟ್ಕೋ, ಅವರೊಂದು ಕೀ ಇರಲಿ. ಇಲ್ಲ ನಾ ಬೀಗ ತೆಗೆದು ಬಿಸಾಕು, 2 ಬೀಗ ಇಟ್ಕೋ. 2 ಬೀಗ ಕೈ ನೀನು ನಿಮ್ಮ ಅತ್ತೆಗೂ ಒಂದು ಕೊಡು, ನೀನು ಎತ್ಕೊಳ್ಳಮ್ಮ, ನಿಮ್ಮ ಕೈಲಿ ಇಟ್ಕೋ ಬೀಗ ಅಂತೇಳು. ಇನ್ನೊಂದು ಬೀಗ ಕೈ ನಿನ್ನ ಹತ್ರ ಇಟ್ಕೋ, ತೆಗೆದು ಮನೆಯೊಳಗೆ ಹೋಗು. ಈ ತರಹ ನಾವು ತಿರುಗಿಸಿ ನಿಂತ್ಕೊಂಡ್ರೆ ಮಾತ್ರ ಸಂಸಾರ ಮಾಡೋಕ್ಕಾಗತ್ತೆ. ನೀನು ಧೈರ್ಯವಾಗಿರ್ತಾಯಿ. ನಾನು ಹೇಳಿದ್ದು ಸ್ವಲ್ಪ ನೀನು ಫಾಲೋಅಪ್ ಮಾಡು. ನಾನು ಹೇಳಿರೋ ಮಾತು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳು, ಗುರುಗಳು ಹಿಂಗೆ ಹೇಳಿದ್ದಾರೆ ಅಂತೇಳು. ಆದಷ್ಟು ಬೇಗ ನೀನು ಗಂಡನ ಮನೆಗೆ ಹೊರಡು. ಒಳ್ಳೆಯದಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ ಮತ್ತು ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದೇವೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ ಕರೆ ಮಾಡ್ತೀನಿ. ದಾವಣಗೆರೆಯಿಂದ. ಅಮ್ಮ, ತಮ್ಮ ಹೆಸರು?
ನಾಗರತ್ನ ಅಂತ. ನಾಗರತ್ನ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಹೇಳಮ್ಮ. ಬಿಸ್ನೆಸ್ ಅಲ್ಲಿ ಬಹಳ ಲಾಸ್ ಆಗ್ತಿದೆ ಗುರುಗಳೇ. ಏನು ಕೆಲಸ ಮಾಡ್ತಾರೆ? ಅದು ಕ್ರೇನ್ ಕೆಲಸ ಮಾಡ್ತಾರೆ ಸರ್ ಗುರುಗಳೇ. ಬಹಳ ಡ್ರೈವರ್ಗಳು ಚೆನ್ನಾಗಿದ್ರೆ ಗಾಡಿಗಳು ರಿಪೇರಿ ಬರ್ತವೆ, ಗಾಡಿ ಚೆನ್ನಾಗಿದ್ರೆ ಡ್ರೈವರ್ಗಳು ಕೈ ಕೊಡ್ತಾರೆ. ಆಕ್ಸಿಡೆಂಟ್ಗಳು ಬಹಳ ಆಗ್ತಿದೆ ಗುರುಗಳೇ. ಸಾಮಾನ್ಯಕ್ಕೆ ಇದು ಗಾಡಿ ಅಂದರೆ ಟ್ರಾನ್ಸ್ಪೋರ್ಟ್ ಅಂದರೆ ಹಾಗೆ ತಾಯಿ. ಆ ಟ್ರಾನ್ಸ್ಪೋರ್ಟು ಈ ಒಂದು ವ್ಯವಹಾರ ಮಾಡ್ತಕ್ಕಂಥವ್ರು ಯಾರು ನೆಮ್ಮದಿಯಾಗಿ ರಾತ್ರಿ ಹೊತ್ತು ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬ ಡ್ರೈವರು ಒಂದೊಂದು ಚಿಂತನೆ. ಅದರ ಮಧ್ಯದಲ್ಲಿ ಇವಾಗೇನು ಡ್ರೈವರ್ಗಳು ಸುಮ್ಮನೆ ಅಂತೂ ಗಾಡಿ ಓಡಿಸೋಕ್ಕಾಗೋದಿಲ್ಲ. ಅವರು ಒಂದು ಸ್ವಲ್ಪ ಯಾರನ್ನ ಅದರಲ್ಲೂ ಡ್ರಿಂಕ್ಸ್ ಮಾಡೋ ಯಾರನ್ನ ಸಿಕ್ಬಿಟ್ರೆ ಅಂದರೆ ಮುಗಿದೇ ಹೋಯ್ತು ಕತೆ. ಇಲ್ಲ ಗುರುಗಳೇ, ಹಂಗೇನಿಲ್ಲ ಗುರು. ಸುಮ್ನೆ ಗಾಡಿ ನಿಂತ್ಕೊಂಡಿರೋ ಗಾಡಿನ ಮುಂದಕ್ಕೆ ಹೋಗ್ತಾ ಇತ್ತು ಗುರುಗಳೇ. ನಮ್ಮ ಯಜಮಾನ್ರ ಕೈಯಲ್ಲಿ ಒಂದ್ ಕೊಡ್ತೀನಿ ಗುರುಗಳೇ, ಒಂದ್ ಸ್ವಲ್ಪ ಮಾತಾಡ್ರಿ ಗುರುಗಳೇ. ಕೊಡಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ ಗುರುಜಿ. ಎಷ್ಟು ಗಾಡಿಗಳಿದೆ ನಿಮ್ಮಲ್ಲಿ? ಗುರುಜಿ, ನಿಮ್ಮಲ್ಲಿ ಎಷ್ಟು ಗಾಡಿ ಓಡಿಸ್ತಾ ಇದ್ದೀರಿ? ಎಷ್ಟು ಗಾಡಿ ಇಟ್ಕೊಂಡಿದ್ದೀರಿ? ಗುರುಜಿ 10 ಗಾಡಿ ಇದೆ ಗುರುಜಿ. 10 ಗಾಡಿ ಅಂದರೆ ಅಲ್ಲೇ ಲೋಕಲಲ್ಲೇ ಓಡಿಸೋದಾ ಅಥವಾ ಎಲ್ಲ ಹೊರಗಡೆ ಹೋಗುತ್ತಾ? ಒಂದು 4 ಗಾಡಿ ಕಂಪ್ನಿಯಲ್ಲಿದೆ ಗುರುಜಿ, ಇನ್ನು ಉಳಿದಿದ್ದು ಇಲ್ಲಿ ಲೋಕಲ್ ಅಲ್ಲಿದೆ. ಒಂದ್ ಸಮಸ್ಯೆ ಆದ್ರೆ ಒಂದ್ ಸಮಸ್ಯೆ ಇರುತ್ತೆ ಗುರುಜಿ. ಒಂದ್ ಗಾಡಿ ರೆಡಿ ಆಯ್ತು ಅಂದ್ರೆ ಒಂದ್ ಗಾಡಿ ರಿಪೇರಿ ಇರುತ್ತೆ. ಅದು ಮಾಮೂಲಿ, ಅದು ಗಾಡಿಗಳಂದ್ರೆ ಹಾಗೇನೆ. ಗುರುಜಿ, ಇದುವರೆಗೂ ನನಗೆ ತಿಳಿದ ಮಟ್ಟಿಗೆ ಗಾಡಿಗಳಿಟ್ಕೊಂಡು ಮೇಂಟೈನ್ ಮಾಡ್ತಿರ್ತಕ್ಕಂಥವ್ರಿಗೆ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರು ಯಾರೂ ನೆಮ್ಮದಿಯಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನಗೆ ಈ ಸದ್ಯ ಯಾವ ಸಮಸ್ಯೆಯಿಂದ ನಾನು ಬದುಕ್ತಾ ಇದ್ದೀನಪ್ಪ, ಸಮಸ್ಯೆಗಳಿದ್ದೀರ ಅನ್ನೋರು 1,000ಕ್ಕೆ 10 ಜನ ಸಿಕ್ಕರೆ ಕಡಿಮೆ. ಒಂದಲ್ಲ ಒಂಥರ ಸಮಸ್ಯೆ ಇದ್ದೇ ಇರುತ್ತೆ. ಯಾಕೆಂದರೆ ಡ್ರೈವರ್ಗಳು ಎಲ್ಲರೂ ನಿಮ್ಮಂತೆ ಇರೋದಿಲ್ವಲ್ಲ. ಕೆಲವರು ರಾಶಿಯಾಗಿ ಓಡಿಸ್ತಾರೆ, ಕೆಲವರು ಬೇಕಾಗಿ ತಪ್ಪು ದಾರಿ ಮಾಡ್ತಾರೆ, ಅಥವಾ ಅವ್ರದ್ದೇ ಆದಂಥ ಚಿಂತನೆ ಮಾಡ್ಕೊಂಡೋಗಿ ಅವರು ಒಂದು 4 ಕಾಸು ಮಾಡಲಿಕ್ಕೋಸ್ಕರ ಮಧ್ಯದಲ್ಲಿ ಇದನ್ನು ಬೇರೆ ಬೇರೆ ಥರ ಆಟ ಆಡಿಸ್ತಾರೆ. ಇದೆಲ್ಲ ನಡೆಯುತ್ತೆ. ಇದನ್ನೆಲ್ಲವೂ ಸಮರ್ಸ್ಕೊಂಡು ರಾತ್ರಿ ನಿದ್ದೆ ಕೆಟ್ಟು ಇದರ ಮನೆಯಲ್ಲಿ ಬಿದ್ದರೆ ಓಡಾಡಿದ್ರೆ ಒಂದು 4 ಕಾಸು ಸಂಪಾದನೆ ಮಾಡ್ಬೋದು. ಇಲ್ಲಾಂದ್ರೆ ಭಾಳ ಕಷ್ಟ ಇದೆ. 4 ಗಾಡಿ ಸಂಪಾದನೆ ಮಾಡಿ ನೀವು ಕೈ ತುಂಬ ಸಂಬಳ ಕೊಟ್ಟರು ಇಂಥ ಒಂದು ವ್ಯತ್ಯಾಸಗಳನ್ನ ಮಾಡೇ ಮಾಡ್ತಾರೆ. ಇದು ಗ್ರಾಹಕತೆಗಳು ಅಥವಾ ಇನ್ನೇನೋ ಮತ್ತೊಂದು ಅಂತಲ್ಲ, ನಮ್ಮ ಆಯ್ಕೆ ಮಾಡ್ಕೊಂಡ್ರೆ ಬದುಕಿದು. ಅದರಿಂದ ಈ ಬದುಕಲ್ಲಿ ಹೀಗೆ ಅದೇ ನೋಡಿ, ಒಂದು ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡೋದು, ದಿನಸಿ ಅಂಗಡಿ ವ್ಯಾಪಾರ ಮಾಡಿದ್ರೆ ದಿನಸಿ ಅಂಗಡಿಯಲ್ಲಿ ಪದಾರ್ಥ ಕೆಡೋದಿಲ್ಲ. ಹಾಗಾಗಿ ಕ್ಯಾಶ್ ಬಾಕ್ಸಲ್ಲಿ ಇಡ್ತೀರಿ, ಅಂಗಡಿ ಮುಂದೆ ಕೂತ್ಕೊಳ್ತೀರಿ, ಮುಂಭಾಗದಲ್ಲಿ ಕ್ಯಾಶ್ ಬಾಕ್ಸ್ ಇರುತ್ತೆ. ಅಲ್ಲಿ ಒಂದು ದವಸದಾರಿ ಏನು ಆಚೆಗೆ ಹೋಗ್ಬೇಕಾದ್ರೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ. ಸಾಲದಕ್ಕೆ ಚೆನ್ನಾಗಿರ್ತಕ್ಕಂಥ ಕ್ಯಾಮ್ರಾಗಳಿದೆ. ಕ್ಯಾಮ್ರಾ ಹಾಕ್ಬಿಟ್ಟು ಮನೇಲಿ ಕೂತ್ಕೊಂಡು ಮೊಬೈಲ್ ತಿರುಗಿಸಿದ್ರು ನಿಮ್ಗೆ ಅಲ್ಲಿ ಏನು ನಡೀತಿದೆ ಪ್ರಪಂಚ ಗೊತ್ತಾಗುತ್ತೆ. ಆದರೆ ಕಾರ್ ಹಂಗಲ್ವಲ್ಲ. ಅವ್ರು ನಂಬಬೇಕು, ನೀವು ಮನೇಲಿ ಕೂತ್ಕೋಬೇಕು, ಭಾಳ ವಿಶ್ವಾಸವಾಗಿ ಮಾತಾಡಬೇಕು. ಅವ್ನು ರಾಶಿಯಾಗಿ ಬಂದರು ಇನ್ನೂ ಅಣ್ಣ ಅಪ್ಪ ಅನ್ನಬೇಕು. ಪರಿಸ್ಥಿತಿ ಹಾಗೆ. ಇದೆಲ್ಲ ಒಂಥರ ಹೆಂಗೆ ಅಂದರೆ ಅಂಗೈಯಲ್ಲಿರ್ತಕ್ಕಂಥ ಹುಣ್ಣಿದ್ದಂಗೆ. ಅದು ಕನ್ನಡಿನೇ ಬೇಡ, ಅದಕ್ಕೆ ಹುಣ್ಣಾಗಿದೆ, ಅನುಭವಿಸ್ಬೇಕಷ್ಟೇ. ಆದರೆ ಆದಷ್ಟು ನಿಮಗೆ ಈ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ, ಒಂದಷ್ಟು ನೆಮ್ಮದಿ ಸಿಗಲಿಕ್ಕೆ ನೀವು ಭಗವಂತನಲ್ಲೇ ಮೊರೆ ಹೋಗಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ಈಗಾಗಲೇ ನೀವು 2 ಸತಿ ತೀರ್ಮಾನ ತೊಗೊಂಡಿದ್ದೀರಿ, ಇನ್ನೊಂದು ಏನಾದ್ರು ಬೇರೆ ಉದ್ಯೋಗ ಕೈ ಹಾಕೋಣ, ಇನ್ನೊಂದು ಬೇರೆ ಏನಾದ್ರು ಮಾಡೋಣ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಧೈರ್ಯ ಮಾಡಿ ಆ ಕಡೆ ನುಗ್ಬಿಡ್ಬೇಕಷ್ಟೇ. ನೀವು ಒಂದು ಹಂತದವರೆಗೂ ನಮಗೆ ಈ ಸಮಸ್ಯೆ ಅಂದಾಗ ಆ ಸಮಸ್ಯೆನ ಹಾಗೇ ಕ್ಯಾರಿ ಮಾಡಬಾರ್ದು. ಯಾಕೆಂದರೆ ಇನ್ನು ಮುಂದಕ್ಕೆ ಕ್ಯಾರಿ ಮಾಡಿದ್ರೆ ಅದನ್ನು ಜೊತೆಗೆ ತೊಗೊಂಡೋದ್ರೆ ನೀವು ಆರೋಗ್ಯ ಕೆಡಿಸ್ಕೊಳ್ತೀರಿ. ಅಷ್ಟರೊಳಗಡೆ ಬುದ್ಧಿವಂತರಾಗ್ಬಿಡಿ. ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಹಾಕ್ತಕ್ಕಂಥ ಮುಂದಿನ ಹೆಜ್ಜೆಗಳೆಲ್ಲವೂ ಕೂಡ ಯಶಸ್ಸಿನಂತೆ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಿ ಸರ್? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ ಸರ್, ಹೆಸರು ಬೇಡ್ರಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮದುವೆ ಬಗ್ಗೆ ಕೇಳ್ಬೇಕತ್ರಿ. ಹೇಳಮ್ಮ. ಮದುವೆ ಸೆಟ್ ಆಗ್ತಾ ಇಲ್ಲ, ಬರ್ತಾರ ಹೋಗ್ತಾರೆ ಸರ್. ಆಮೇಲೆ ನನ್ಗ ಕುಜ ದೋಷ, ಗುರುಬಲ ಅಂತ ಇಲ್ಲ ಅಂತ ಹೇಳಿದ್ರಿ. ರಾವು ಕೇತುಂದ ಪೂಜೆ ಮಾಡ್ಬೇಕಂತ ಹೇಳಿದ್ರಿ. ನವಗ್ರಹ ಪೂಜೆ ಮಾಡ್ಸೇನ್ರಿ. ಎಲ್ಲಿ ನೋಡಿದ್ರು ಸೆಟ್ ಆಗ್ತಲ್ಲ. ಬರ್ತಾರ್ರಿ, ಬರ್ತೇವೆ ಅಂತಾರ, ಹೋಗ್ತಾ ಇರ್ತಾರ. ಆಮ್ಯಾಗ ಜನಗಳದ್ ಬಾಳ ಕಾಟ ಆಗೈತ್ರಿ ನನಗ. ಮದ್ವೆ ಆಗಲ್ಲ, ನೀನು ಮದ್ವೆ ಆಗಲ್ಲ ಅಂತ ಬಾಳ ಚುಚ್ಚಿ ಮಾತಾಡ್ತಾರ್ರಿ. ಪಾಸಿ ಹೊಡೆದ್ರಿ, ಮನೆ ಇಲ್ರಿ, ಬಾಡ್ಗಿ ಮನ್ಯಾಗ ಅದಾವ್ರಿ ನಾವು. ಮಾತ ಬಾಳ ಕಷ್ಟ ಆಗೈತ್ರಿ ನನಗ. ಅಲ್ಲಮ್ಮ, ನಿಮ್ಮ ವಿದ್ಯಾಭ್ಯಾಸ ಏನು? SLC ಮುಗ್ದೈತ್ರಿ. ಎಷ್ಟು ಜನ ಮಕ್ಕಳು ನೀವು? ನಾವು 3 ರೀ. ಅಕ್ಕನ ಮದ್ವೆ ಆಗೈತ್ರಿ, ನಾವ್ ಒಬ್ಳು ತಮ್ಮ ಅದಾನ್ರಿ. ಈಗ ನಿಮ್ಮ ಮದ್ವೆ ಆದ್ರೆ ತಮ್ಮನ ಮದ್ವೆ? ತಮ್ಮನ ಮದ್ವೆ ರೀ. ಮನೆ ಇಲ್ರಿ, ಜಾಗ ಹುಡುಕ್ತದ್ರಿ. ಜಾಗ ಕೇಳಾಕ್ ಹೋದ್ರೆ 1 ವಾರ ಬಿಟ್ಟು ಕೊಡ್ತೇನೆ, ಇನ್ನೊಂದ್ ವಾರ ಬಿಟ್ಟು ಕೊಡ್ತೇನೆ ಅಂತ ಅವ್ರು ಹಂಗ ಸತಾಯಿಸ್ತಾ ಇದಾರ್ರಿ. ನನ್ ಮದ್ವೆ ಇದ್ರಿ, ನಮ್ ತಮ್ಮಗ್ ಜಾಗ ಸಿಗ್ಬೇಕ್ರಿ, ಮನೆ ಇಲ್ರಿ.
ಅಲ್ಲ ಈಗ ಜಾಗ ಇನ್ನೊಂದು ವಾರ ಮತ್ತೊಂದು ವಾರ ಅನ್ನೋದಕ್ಕೆ ನೀವೇ ದಾನವಾಗಿ ಕೇಳ್ತಿಲ್ವಲ್ಲ, ನೀವು ಕೇಳಿದಿರೋದು ಖರೀದಿಗೆ ತಾನೆ. ಅವ್ರು ಸ್ವಲ್ಪ ತಡ ಇಡಾಕತ್ತಾರ್ರಿ, ಕೊಡ್ತೇವೆ ಅಂತಾರ ಕೊಡ್ತಾ ಇಲ್ರಿ. ನೀವು ಅಂಥ ಜಾಗಕ್ಕೆ ಯಾಕೆ ಕೈ ಹಾಕ್ತೀರಿ? ಮತ್ ಬೇರೆ ಕಡೆ ನೋಡ್ತಾ ಇದೇವ್ರಿ, ನೋಡ್ಬೇಕ್ರಿ ಸೆಟ್ ಆಗಲ್ಲ. ನನ್ ಮದ್ವಿದ್ ಒಂದ್ ಸೆಟ್ ಆದ್ರೆ ಅವ್ನ ಹೆಂಗಾದ್ರು ಮಾಡ್ಕೊಂತಾನ್ರಿ, ಅವ್ನ್ ಚಿಂತೆ ಇಲ್ರಿ ನಂಗ, ನಂದ್ ಒಂದೇ ಚಿಂತೆ. ನನ್ ಮದ್ವೆ ಆಗ್ಬೇಕ್ರಿ. ಜನದ್ದು ಬಾಳ ಚಿಂತೆ ಮಾತು, ಮದ್ವೆ ಆಗಲ್ಲಿಕ್ಕಿಗೆ ಅಂತ ಗಂಡು ಸಿಗಲ್ಲ ಇಂಥ ಗಂಡು ಸಿಗಲ್ಲ, ಅದ್ ಮುಂದೆ ಯಾರೋ ಹೇಳ್ತಾರೆ ನಮ್ಗಂತ ಮುಂಚೆ. ಈಗ ನಾನು ಹೇಳೋದು ಕೇಳಿಸ್ಕೊಳ್ಳಿ, ಅಂಥ ಗಂಡು ಸಿಕ್ಕಲ್ಲ ಇಂಥ ಗಂಡು ಸಿಕ್ಕಲ್ಲ ಅಂತ ಯಾರೂ ಮಾತಾಡೋದು ಬೇಡ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸ್ವರತರಂಗ ಪ್ರಕಾರ ತುಂಬ ಚೆನ್ನಾಗಿದೆ, ಭವಿಷ್ಯ ಚೆನ್ನಾಗಿದೆ, ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದು ಕುಜದೋಷವೂ ಇಲ್ಲ, ಸರ್ಪದೋಷವೂ ಇಲ್ಲ, ಅದಕ್ಕೆ ಅಂತ ರಾಹುಕೇತು ಶಾಂತಿನೂ ಬೇಕಿಲ್ಲ. ಫೆಬ್ರವರಿ 13ನೇ ತಾರೀಕು ದಾಟಿದ ತಕ್ಷಣ ನಿಮಗೆ ವಿವಾಹಕ್ಕೆ ಒಳ್ಳೆ ಯೋಗ ಫಲ ಬರುತ್ತೆ. ಫೆಬ್ರವರಿ 13ನೇ ತಾರೀಕು ದಾಟಿದ್ರೆ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಅಲ್ಲಿಂದ ಆಚೆಗೆ ನಿಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ನೀವು ಅಷ್ಟೇ ಬರೋ ಗಂಡಿನ ಜಾತಕಕ್ಕೆಲ್ಲನೂ ಹುಡುಗನ ಕಾಲು ಸರಿ ಇಲ್ಲ, ಕೈ ಸರಿ ಇಲ್ಲ, ಬಣ್ಣ ನೆಟ್ಟಿಗಿಲ್ಲ, ಅವನ ಉದ್ಯೋಗ ಸರಿ ಇಲ್ಲ, ಅದೆಲ್ಲ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ಯಾಕೆಂದರೆ ದಿನ ಕಳೆದಂಗೆ ಒಂದಿಷ್ಟು ವಯಸ್ಸಾದ ಮೇಲೆ ಇನ್ನು ಆದಷ್ಟು ಇನ್ನು ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ಕೋಬೇಕು, ಅಲ್ಲಿ ತಗ್ಗಿ ಬಗ್ಗಿ ನಡಿಬೇಕು, ಆದಷ್ಟು ಒಂದು ಒಳ್ಳೆ ಮನಸ್ಸಲ್ಲಿ ಇರಬೇಕು. ಇದನ್ನು ಮಾಡಿ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಈ ಜನವರಿ 14 ಸಂಕ್ರಾಂತಿ ಹಬ್ಬ ಆದಮೇಲೆ ಮದುವೆ ಪ್ರಯತ್ನ ಮಾಡಿದ್ರೆ ಬಹಳ ಬೇಗ ಕೆಲಸ ಆಗುತ್ತೆ. ಅನುಷ್ಠಾನ ಯಾವ್ದಾರು ಮಾಡ್ಬೇಕ್ರಿ? ಯಾವ ಅನುಷ್ಠಾನವೂ ಮಾಡಬೇಡಿ, ಇಲ್ಲಿವರೆಗೂ ನೀವು ಮಾಡಿರೋದೆಲ್ಲ ಸಾಕು, ಬೇಕಾದಷ್ಟು ಆಗಿದೆ. ಈ ಜನವರಿ 14 ಸಂಕ್ರಾಂತಿ ಹಬ್ಬ ಆಗಲಿ, ಇದಾದ ತಕ್ಷಣ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಕೆಲಸದಾಗಿದ್ದ ಸಿಗ್ಬೇಕು. ಇಷ್ಟು ದಿವಸ ಕಷ್ಟಪಟ್ಟಾಳ ನನ್ನ ಮಗಳು, ಚೆನ್ನಾಗಿರೋ ಮನೆಗೆ ಹೋಗ್ಬೇಕು ಅನ್ನೋದು ಒಂದು ಆಸೆ ರೀ. ಕರೆಕ್ಟ್ ಅಮ್ಮ, ನಾನು ಹೇಳೋದು ಒಪ್ಕೊಳ್ತೇನೆ, ನೀವು ಹೇಳೋದೆಲ್ಲ ಅರ್ಥ ಆಯಿತು ನನಗೆ. ಹಾಗಂತ ಚೆನ್ನಾಗಿರೋ ಮನೆ ಸಿಗಬೇಕು, ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ವಯಸ್ಸಾದಂಥ ವೃದ್ಧರು ಸಿಗ್ತಾರೆ. ಇನ್ನು ಅಲ್ಲಿವರೆಗೂ ನೀನು ಕಾಯಕ್ಕಾಗಲ್ಲ, ಇನ್ನು ಬೇಡ ನಿಮಗದು. ಭಗವಂತ ನಿನ್ನ ಹಣೆಯಲ್ಲಿ ಏನು ಬರ್ತಿದ್ದಾನೋ ಅದೇ ನಡಿಬೇಕಲ್ವಮ್ಮ. ನಿನ್ನ ಅಪೇಕ್ಷೆ ಇದೆ, ನಾನು ಬೇಡ ಅಂತ ಹೇಳೋದಿಲ್ಲ, ಅಪೇಕ್ಷೆ ಪಡಬೇಕು, ಒಳ್ಳೆಯದೇ ಬೇಕು. ನಾನು ಕೆಟ್ಟದ್ದು ಸಿಗುತ್ತೆ ಅಂತ ಹೇಳ್ತಿಲ್ಲ, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ವೆಯ್ಟ್ ಮಾಡು. ಈ ಜನವರಿ 14 ಆದ ತಕ್ಷಣ ಬರ್ತಕ್ಕಂಥ ವರಗಳು 3 ವರನ ಮನಸ್ಸಲ್ಲಿ ಇಟ್ಕೋ. ಅಂದರೆ 3 ಜಾತಕಗಳು ಬರಲಿ, 3ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಒಂದು ತೀರ್ಮಾನ ಮಾಡಿ ಫೈನಲ್ ಮಾಡಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ತಿಳಿಸಿದ್ದೆ ನಾನು, ಗುರೂಜಿಯವರು ವಿಶ್ವ ಕನ್ನಡ ಹಬ್ಬ ಚಿಹ್ನೆ ಬಿಡುಗಡೆ ಸಮಾರಂಭ. ಯಾವುದರ ಬಗ್ಗೆ ಚಿಹ್ನೆ ಬಿಡುಗಡೆ? ಸಿಂಗಾಪುರನಲ್ಲಿ ನಡೀತಾ ಇರತಕ್ಕಂಥ 2ನೇ ವಿಶ್ವ ಕನ್ನಡ ಹಬ್ಬದ ಒಂದು ಚಿಹ್ನೆ ಬಿಡುಗಡೆ ಸಮಾರಂಭಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ವಿಶ್ವ ಕನ್ನಡ ಹಬ್ಬದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದು ಚೌಡಯ್ಯ ಮೆಮೋರಿಯಲ್ ಹಾಲ್ ಮಲ್ಲೇಶ್ವರಂನಲ್ಲಿ ಇವತ್ತಿನ ದಿನ. ಈಗ ಮಹರ್ಷಿವಾಣಿ ಕಾರ್ಯಕ್ರಮ ಮುಗಿದಾದ ನಂತರ 10 ಗಂಟೆಗೆ ಗುರೂಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಇದೆ, ತಾವೆಲ್ಲರೂ ಕೂಡ ಬರ್ಬೋದು. ಕಾರ್ಯಕ್ರಮದಲ್ಲಿ ಗುರೂಜಿಯವರೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು. ಈ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಬೇಡ ಗುರುಜಿ. ಹೆಸರು ಬೇಡ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. 2 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆ ಗುರುಜಿ, ಬಟ್ ಎಲ್ಲೂ ಸೆಟ್ ಆಗ್ತಿಲ್ಲ. ಬಂದಿದೆ ಗುರುಜಿ ಪ್ರಪೋಸಲ್, ಮತ್ ಅವರು ಕುಂಡಿ ಕೂಡುಗಳೆಲ್ಲ ಒಂದೇ ನಕ್ಷತ್ರ ಬರುತ್ತೆ ಅಂತ ಹೇಳ್ತಿದ್ದಾರೆ ಗುರುಜಿ. ಒಂದೇ ನಕ್ಷತ್ರ ಬರುತ್ತೆ ಅಂತ ಹೇಳ್ತಾ ಇದ್ದಾರಾ? ಹಾ ಗುರುಜಿ. ಅಂದ್ರೆ ಇಬ್ಬರದು ಜಾತಕ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಇದೆ ಗುರುಜಿ, ಬಟ್ ನನ್ನ ಜನ್ಮನಾಮ ಡಿಂಪಲ್ ಅಂತ ಬರುತ್ತೆ ಗುರುಜಿ, ಡಿ ಒಳಗೆ ಬರುತ್ತೆ ಗುರುಜಿ, ಬಟ್ ನನ್ನ ಹೆಸರು ಇರೋದು ಮಮತಾ ಅಂತ ಗುರುಜಿ. ಹೆಸರು ಮೇಲೆ ಬರೋದಂತದಲ್ಲ, ನಿನ್ನ ಹುಟ್ಟಿದ ದಿನಾಂಕ ಅಂದರೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದ್ದು, ಟೈಮ್ ಕರೆಕ್ಟಾಗಿದ್ದು, ಜಾತಕ ಬರೆದಿರೋದು ಕರೆಕ್ಟಾಗಿದ್ದರೆ ಆಗ ಜಾತಕಗಳನ್ನು ಮ್ಯಾಚ್ ಮಾಡಬೇಕು. ಕೆಲವರು ಏನು ಮಾಡ್ತಿದ್ದಾರೆ, ಆ ಕ್ಷಣಕ್ಕೆ ನೋಡ್ತಾರೆ, ಒಂದು 10 ಜಾತಕಗಳನ್ನು ನೋಡ್ತಾರೆ, ಸರಿ ಬರಲಿಲ್ಲ ಅಂದರೆ ಅಲ್ಲಿ ತಿರುಗಿ ಒಂದು ಸ್ವಲ್ಪ ತಿದ್ದುಪಡಿ ಮಾಡಿಬಿಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಅದು ಕರೆಕ್ಟಾಗಿದ್ದು ಜಾತಕ ಬರ್ಸಿಟ್ಟಿದ್ರೆ ಮಾತ್ರ ಇದೆಲ್ಲ ಕರೆಕ್ಟಾಗಿ ನೋಡ್ಲಿಕ್ಕಾಗುತ್ತೆ. ಆದರೂ ಚಿಂತೆ ಮಾಡಿಬಿಡಮ್ಮ. ಸಮಯ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಅತಿ ಶೀಘ್ರದಲ್ಲೇ ವಿವಾಹ ಆಗುತ್ತೆ, ಅದ್ರ ಬಗ್ಗೆ ಭಯ ಇಲ್ಲ. ಹಾಗಂತ ಯಾವುದಾದ್ರು ತೊಂದರೆ ಇದೆಯಾ, ಯಾರು ದೋಷಗಳಿದೆಯಾ, 2 ವರ್ಷದಿಂದ ನಮ್ಮ ಪ್ರಯತ್ನ ಮಾಡ್ತಿದ್ದೀವಿ, ಯಾವುದೂ ಕಾರ್ಯಸಿದ್ಧಿ ಆಗ್ತಾ ಇಲ್ಲ ಅನ್ನೋ ಒಂದು ಚಿಂತನೆ ಹೇಳೋದಾದರೆ ಸಮಯ ಇನ್ನೂ ಬಂದಿಲ್ಲ. ಅದು ಬಿಟ್ಟರೆ ಇದಕ್ಕೆ ಯಾವುದು ಶಾಂತಿ ಬೇಕು ಅಂತಲ್ಲ, ಅಥವಾ ಇದಕ್ಕೆ ಯಾವುದು ದೋಷ ಇದೆ ಅಂತಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಯಾವ ದೋಷಗಳಿಲ್ಲ, ಭಾಳ ಅನುಕೂಲವಾಗಿದೆ. ನೋಡೋಣ, ಈ ಜನವರಿ 14 ಸಾಮಾನ್ಯಕ್ಕೆ ಧನುರ್ಮಾಸದಲ್ಲಿ ಯಾವುದೂ ಬರೋದಿಲ್ಲ. ಧನುರ್ಮಾಸ ಮುಗಿಲಿ, ಅದಾದ ನಂತರ ನೋಡಿಕೊಂಡು ಫೆಬ್ರವರಿನಲ್ಲಿ ಒಳ್ಳೆಯ ಜಾತಕನೇ ಬರುತ್ತೆ, ಒಳ್ಳೆ ಕಡೆ ಸಂಬಂಧನೇ ಬರುತ್ತೆ, ನೀನು ಒಳ್ಳೆ ಕಡೆನೇ ಸಂಬಂಧ ಸೆಟ್ ಆಗುತ್ತೆ. ಅಂದ್ರೆ ಯಾವ ಹೆಸರಿಂದ ಬಂದ್ರೆ ಒಳ್ಳೇದು ಅಂತ ನನ್ನ ತಲೆಯಲ್ಲಿದೆ ಗುರುಜಿ. ಅಂದ್ರೆ
ಯಾವ ಹೆಸರಿಂದ ಬಂದರೆ ಅಂತ ನೀನು ನೋಡಬೇಕು ಅಂತನಾ? ಹಾ ಹಾ ಗುರುಜಿ. ಅದು ಹೆಸರು ಅನ್ನೋದಕ್ಕಿಂತ ನಿನಗೆ ಒಂದು ಮಹಾನಕ್ಷತ್ರದ ವರ ಬರ್ತಕ್ಕಂಥದ್ದು ಸರಿ. ಮಹಾನಕ್ಷತ್ರದಲ್ಲಿರ್ತಕ್ಕಂಥವ್ರು, ನಕ್ಷತ್ರಗಳಲ್ಲಿ ಮಹಾನಕ್ಷತ್ರ ಅಂತಿದೆ ಮತ್ತು ದೇವಗಣ ಅಂತಿದೆ, ರಾಕ್ಷಸಗಣ ಅಂತಿದೆ, ಮನುಷ್ಯಗಣ ಅಂತಿದೆ. ನಿನಗೆ ದೇವಗಣ ಮತ್ತು ಮನುಷ್ಯಗಣ ಎರಡೂ ಆಗುತ್ತೆ. ಓಕೆ ಓಕೆ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಭಯಪಡೋ ಅವಶ್ಯಕತೆ ಇಲ್ಲ. ಹಾ ಗುರುಜಿ. ಇದಕ್ಕೆ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ, ಶಾಂತಿ ಹೋಮ ಹವನ ಯಾವುದೂ ಬೇಕಾಗಿಲ್ಲ. ಇದನ್ನು ನೀನು ಸ್ವಲ್ಪ ತಲೆ ಕೆಡಿಸ್ಕೊಂಡು ಏನಾದ್ರು ಜಾತಕ ಇನ್ನೊಬ್ರು ಮುಂದಿಟ್ಟರೆ ಅದಕ್ಕೆ ಇನ್ನೊಂದು ಲಗ್ನ ಶಾಂತಿಯೋ ಇನ್ನೊಂದು ಮತ್ತೊಂದು ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಏನು ಬೇಡ, ಜನವರಿ 14ರವರೆಗೂ ಏನೂ ಮಾತಾಡಬೇಡಿ ವಿಚಾರವಾಗಿ, ಮದುವೆ ವಿಚಾರವಾಗಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದಾದಮೇಲೆ ಬರುತ್ತೆ, ಒಳ್ಳೆ ಕಡೆ ಸಂಬಂಧಗಳು ಬರುತ್ತೆ, ನೀವು ಮುಂದುವರಿಸ್ಬೋದು. ಅಂದ್ರೆ ಆಶ್ಲೇಷ ನಕ್ಷತ್ರ ಅಂತ ಹೇಳ್ತಿದ್ದಾರೆ ಗುರುಜಿ ಅವರು. ನಿಮ್ಮದು ಆಶ್ಲೇಷ ನಕ್ಷತ್ರ ಅಂತ ಹೇಳ್ತಾರಾ? ಹಾ ಗುರುಜಿ, ಅಂದ್ರೆ ಒಂದೇ ಬರುತ್ತೆ ಅಂತ ಹೇಳ್ತಿರು ಗುರುಜಿ ಅವರು, ಅದಕ್ಕೆ ನಿಮಗೆ ಕೇಳಿದೆ. ಆಯ್ತಮ್ಮ, ನಿಂದು ಆಶ್ಲೇಷ ನಕ್ಷತ್ರ ಆದರೂ ನಾನು ದೇವಗಣ ಅಂತ ನಾನು ಹೇಳಿದ್ದೇನೆ. ಓಕೆ ಓಕೆ. ದೇವಗಣ ಇರ್ತಕ್ಕಂತಹ ದೇವಗಣ ಮತ್ತು ಮನುಷ್ಯಗಣ ಬರೋದ್ರಲ್ಲಿ ತಪ್ಪಿಲ್ಲ. ಓಕೆ ಓಕೆ. ಎರಡೂ ಜಾತಕಗಳು ನಿನಗಾಗಿ ಬರುತ್ತೆ. ಓಕೆ ಓಕೆ. ಮಾಡು, ಒಳ್ಳೆಯದಾಗಲಿ. ನೀನು ನಂಬಿರ್ತಕ್ಕಂಥ ದೈವ ನಿಮ್ಮ ಮನೆ ದೇವ್ರನ್ನೇ ಪ್ರಾರ್ಥನೆ ಮಾಡು, ಒಂದ್ಸತಿ ಸಾಕು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಧೈರ್ಯವಾಗಿರು, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕರೆಗಳಿಗೆ ಕೂಡ ಉತ್ತರ ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕಾಯಕ ಯಾವುದೇ ಕೆಲಸ ಕಾರ್ಯ ಆದರೂ ಅರ್ಥಗರ್ಭಿತವಾಗಿರಬೇಕು. ಸಂಸಾರ ಮತ್ತು ಕುಟುಂಬದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿಂದಲ್ಲೇ ಆಗಿಂದಲೇ ಬಗೆಹರಿಸಿಕೊಂಡು ಎಲ್ಲಿ ನನ್ನ ಮನೆ, ಯಾವುದು ನನ್ನ ಮನೆ ಎಂಬತಕ್ಕಂಥ ಚಿಂತನೆಯಿಂದ ನಾವು ಎಲ್ಲೋ ಒಂದು ದಿವಸ ನಮಗೆ ಮತ್ತೊಬ್ಬರು ಜಾಗ ಕೊಡ್ತಾರೆ ಅಂತ ಇನ್ನೊಂದು ಕಡೆ ಬಗ್ಗು ನೋಡಿದಿರ, ಇನ್ನೊಬ್ಬರ ಮನೆ ವಾಸ ಮಾಡಿದಿರ, ನನ್ನ ಮನೇಲಿ ನಾನಿರೋ ಚಿಂತನೆ ಮಾಡಿದ್ರೆ ಎಲ್ಲವೂ ಸುಭಿಕ್ಷವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.